ಜೈ ಚಾಮುಂಡೇಶ್ವರಿ. ಎಲ್ಲರಿಗೂ ನಮಸ್ಕಾರ. ಅದು ಹೆಂಗ್ರಪ್ಪ ನೀವು ಶಿರಾ ಜನ, ಈ ತುಮಕೂರು ಜನ, ಚಿತ್ರದುರ್ಗ ಜನ ಈ ಬಿಸಿಲನ್ನು ತಡ್ಕೊಂಡಿದ್ದೀರಾ? ನಿಜ ನಿಮ್ಮೆಲ್ಲರಿಗೂ ಹ್ಯಾಟ್ಸ್ ಆಫು. 5 ನಿಮಿಷ ಬಿಸಿಲು ನನಗೆ ಗಾಡಿ ಓಡ್ಸೋಕ್ಕಾಗ್ತಿಲ್ಲ. ನೀವು ಅದು ಹೆಂಗೆ ಇಲ್ಲಿ ಕೆಲಸ ಮಾಡ್ತೀರಾ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಬಟ್ ಇವತ್ತು ವೀಡಿಯೋದಲ್ಲಿ ನೋಡಿ, ನಾನು 11,577 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೀನಿ. ಟ್ರಾನ್ಸ್ಆಪ್ 750. ಮುಂಚೆ NX500 ಒಂದು ವರ್ಷಕ್ಕೆ ಒಂದು 30,000 ಓಡಿಸಿದ್ದೆ. ಈಗ 6 ತಿಂಗಳಾಯ್ತಾ ಬಂತು, 12,000 ಓಡಿಸಿದ್ದೀನಿ. ಈಗ ಏನೇನು ಸರ್ವಿಸ್ ಕೊಡಬೇಕು, ಯಾವ ಟೆಂಪ್ರೇಚರ್ ಆಗಿರಲಿ, ಇಲ್ಲ ಫುಲ್ಲು ಎಕ್ಸ್ಟ್ರೀಮ್ ಟೆಂಪ್ರೇಚರ್ 43 ಆದರೂ ಇರಲಿ, ಇಲ್ಲ ಫುಲ್ಲು ಲೋಯೆಸ್ಟ್ ಟೆಂಪ್ರೇಚರು ಒಂದು 6 ಡಿಗ್ರಿ ಗಂಟನೂ ಹೋಗಿದ್ದೀನಿ. ಗಾಡಿ ಎಲ್ಲೇ ನಿಲ್ಲಿಸಿದ್ರು ಸ್ಟಾರ್ಟ್ ಆಗುತ್ತೆ, ಎಲ್ಲೂ ಸ್ಟಾಪ್ ಆಗೋಲ್ಲ. ಎಂಥ ಗಾಡಿಗರು ಹೋಂಡಾದವ್ರು, ಅದು ಏನು ಯೋಚನೆ ಮಾಡಿ ಬಿಲ್ಡ್ ಮಾಡ್ತಾರೋ. ಫುಲ್ ಓವರ್ ಹಿಟ್ ಆಗೋದು, ಓವರ್ ಹಿಟ್ ಆಗಿ ಇಂಜಿನ್ನು ಶಾಪ್ ಆಗೋದು. ಆ KTM 390 ಇಟ್ಕೊಂಡಾಗಂತೂ ನಾನು ಗಾಡಿ ಸ್ಪೀಡಾಗಿ ಚಚ್ಕೊಂಡು ಹೋಗ್ತಾ ಇದ್ದೆ, ಎಲ್ಲೋ ಒಂದು ಕಡೆ ಓವರ್ ಹಿಟಾಗಿ ಸ್ಟಾಪ್ ಆಗಿಬಿಡೋದು. ಆಮೇಲೆ ಮತ್ತೆ ಅದಾಗಿ ಆಟೋಮೆಟಿಕ್ ಕೂಲ್ ಡೌನ್ ಆದಮೇಲೆ ಗಾಡಿ ಸ್ಟಾರ್ಟ್ ಆಗೋದು. ಬಟ್ ಇದಿನ್ನೂ 11,000 ಓಡಿಸಿದ್ದೀನಿ ಅಂತ ನಾನು ಇದು ಹೇಳ್ತಿದ್ದೀನಿ ಅಂತ ಅಂದ್ಕೊಂಬಿಡಿ. 30,000 ಆಲ್ರೆಡಿ NX500 ಓಡಿಸಿ, ಅದರಲ್ಲೂ ಅಷ್ಟೇ ಒಂದೇ ಒಂದು ನಟ್ಟು ಬೋಲ್ಟು ಇಲ್ಲ ಇದು ಏನೋ ಸ್ವಿಚ್ಗಳು ಯಾವುದು ಉದ್ರೋಗ್ಲಿಲ್ಲ, ಅಷ್ಟು ಗಟ್ಟಿಗಿತ್ತು ಗಾಡಿ. ಈ ಗಾಡಿನೂ ಅಷ್ಟೇ, ನಾನು ಆಫ್ ರೋಡ್ಗೆಲ್ಲ ತೊಗೊಂಡೋಗ್ತಿರ್ತೀನಿ. ಆಫ್ ರೋಡ್ ಅಂದರೆ ಎಕ್ಸ್ಟ್ರೀಮ್ ಆಫ್ ರೋಡ್ ತೊಗೊಂಡೋಗಲ್ಲ. ಏನಕ್ಕೆ ಅಂದರೆ ನಾನು ಜಿಮ್ ಎಲ್ಲ ಮಾಡಿದ್ರೂ ನಾನು ಒಂದು 75 kg 5-10 ಹೈಟ್ ಇದ್ರೂ ಈ ಗಾಡಿನ ನಾನು ಎತ್ತಬೇಕಾದ್ರೆ ಒಂದು ಸ್ವಲ್ಪ ಎಫರ್ಟ್ ಹಾಕಲೇಬೇಕು. ಅಂತಂದರೆ ಡಿಪೆಂಡ್ಸ್ ಅದು ಯಾವ ಜಾಗದಲ್ಲಿ ಬಿದ್ದಿರುತ್ತೆ ಅಂತ. ಫ್ಲಾಟಾಗಿ ಬಿದ್ದಿದ್ರೆ ಹಂಗೆ ಎತ್ಕೊಂಡ್ಬಿಡ್ತೀನಿ ಈಸಿಯಾಗಿ. ಎಲ್ಲೋ ಈ ಆ್ಯಂಗಲ್ಲು ಇಂಕ್ಲೈನಲ್ಲೆಲ್ಲ ಬಿದ್ದಿರೋ ಎತ್ತಬೇಕಾದ್ರೆ ಜಾರದಾಗ ಅವಾಗೆಲ್ಲ ನನ್ನ ಎಫರ್ಟ್ ಗೊತ್ತಾಗುತ್ತೆ. ಈ ಗಾಡಿ ಏನು ಅಷ್ಟು ಲೈಟ್ ವೆಯ್ಟ್ ಅಲ್ಲ, 210 kg ಇದೆ. ಈ 750 ಸೆಗ್ಮೆಂಟಲ್ಲಿ ಇಲ್ಲ 800 ಸೆಗ್ಮೆಂಟಲ್ಲಿ 900 ಸೆಗ್ಮೆಂಟಲ್ಲಿ ಇದೇ ಲೈಟೆಸ್ಟು. ಏನಕ್ಕೆ ಅಂತಂದರೆ 10R 700 ಅಂತ ಬೈಕ್ ಇದೆ, ಅದು 208 kg ಇದೆ. ಅದು ಬಿಟ್ಟರೆ ಇದು 210 kg, 2 kg ಜಾಸ್ತಿ ಇರುತ್ತೆ. ನೀನು ಯಾವ ಬೈಕರು ತೊಗೊಳ್ಳಿ, ವಿಸ್ಟಾಮ್ 800 ತೊಗೊಳ್ಳಿ, BMW F900 GSA ತೊಗೊಳ್ಳಿ, ಇಲ್ಲಾಂದರೆ BMW 1200 ತೊಗೊಳ್ಳಿ, 1300 ತೊಗೊಳ್ಳಿ. ನೀವು ಈ ಸೆಗ್ಮೆಂಟಲ್ಲಿ ಯಾವ ಬೈಕ್ ತೊಗೊಂಡ್ರೆ ಎಲ್ಲ 230 kg ಪ್ಲಸ್ ಇರೋದು. ಡುಕಾಟಿ ಮಲ್ಟಿಸ್ಟ್ರಾಡಾ V2 ತೊಗೊಳ್ಳಿ. ಆಮೇಲೆ ನೀವು ಇನ್ನೊಂದಿದೆ, ಯಾವುದೋ ಒಂದು ಬೈಕ್ ಮಿಸ್ ಮಾಡ್ತಿದ್ದೀನಿ, ಯಾವುದು KTM 890 ಅಡ್ವೆಂಚರ್ R, ಅದು ತೊಗೊಳ್ಳಿ, ಅದನ್ನು ಓಡಿಸಿದ್ದೀನಿ. ಎಲ್ಲ ಹೆವಿ ವೆಯ್ಟು. ಆಮೇಲೆ ಈ ಗಾಡಿ ಕೊಡೋ ಮೈಲೇಜ್ ಎಷ್ಟು ಖುಷಿಯಾಗುತ್ತೆ ಗೊತ್ತಾ? ಈಗ ನೋಡಿ, ನಾನು ಇಷ್ಟು ಸಮಾಧಾನವಾಗಿ ಓಡಿಸ್ತೀನಿ ಅಂತಂದರೆ ಇರಿ ತೋರಿಸ್ತೀನಿ ನಿಮಗೆ. 24 ಕಿಲೋಮೀಟ್ರು 24.4 ಕಿಲೋಮೀಟ್ರ್ ಮೈಲೇಜ್ ಕೊಡ್ತಿದೆ. ಅಂದರೆ 120 110 ಆ ಥರ ಓಡಿಸಿದ್ರೆ. ಅದೇ ನಾನು ಮಲ್ಟಿಸ್ಟ್ರಾಡಾ V2 ಮತ್ತು KTM 890 ಅಡ್ವೆಂಚರ್ ಗಾಡಿ ಓಡಿಸಿದನಲ್ಲ, ಬರೀ 14-13 ಕೊಡುತ್ತೆ ಮೈಲೇಜ್. ಅದು ಅಂತಂದರೆ ಒಂದು 150 160 ಚಚ್ಚಿದ್ರೆ, 160 ಚಚ್ಚಿದ್ರೆ ಗಾಡಿ ಮೈಲೇಜೇ ಬರೋಲ್ಲ ಬಿಡಿ. 12-13 ಕೊಡುತ್ತೆ ಅದು. ಸಿಟಿಲೂ ಅಷ್ಟೇ ಒಂದು 13-14 ಕೊಡುತ್ತೆ. ಐವಿಲ್ಲಾದರೆ ಒಂದು 17 ಗಂಟೆ ಕೊಡುತ್ತೆ ಅದು. ಬಟ್ ಈ ಗಾಡಿ ಹಂಗಲ್ಲ, ನಾನು 100 110 120 ಓಡಿಸಿದ್ರೆ 25 ಕೊಡುತ್ತೆ. ಇನ್ನೂ ಕೆಲವರು ಈ ಗಾಡಿ 28-29 ತೆಗಿತಾರೆ. ಬಟ್ ನಾನು ಚಚ್ಚಾಡ್ಕೊಂಡು 170 180 ಓಡಿಸಿದ್ರು 19 ಕೊಡುತ್ತೆ ಮೈಲೇಜ್. ಇದು ಅದು ಚೆನ್ನಾಗಿ ಮಾಡಿದ್ದಾರೆ. ಅದು ಹೆಂಗೆ ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಗೇರ್ ರೇಷಿಯೋ, ಇದು ಟಾರ್ಕು. ಆ ಗಾಡಿದಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಗೊತ್ತಾ? ಈ ಮಲ್ಟಿಸ್ಟ್ರಾಡಾ V2 ಇಲ್ಲ KTM 890, ಆ ವಿಸ್ಟಾಮು ಅಷ್ಟೇ. ಆ ವಿಸ್ಟಾಮ್ 800DE ಈ ಗಾಡಿಗಿಂತಲೂ ಫಾಸ್ಟ್ ಅನಿಸುತ್ತೆ. ಬಟ್ ಪವರ್ 10 bhp ಕಡಿಮೆ ಗಾಡಿ. ಅದೇನಕ್ಕೆ ಪವರು ನಿಮಗೆ ಅದು ಜಾಸ್ತಿ ಅನಿಸುತ್ತೆ ಅಂತಂದರೆ, ಆ ಪವರು, ಆ ಟಾರ್ಕು, ಆ ಗಾಡಿದು ಗೇರ್ ರೇಷಿಯೋ ಚಿಕ್ಕ, ಮತ್ತು ಪವರು ಜಾಸ್ತಿ ಕೊಟ್ಬಿಟ್ಟವನೆ ಕಡಿಮೆ RPM ಅಲ್ಲೇ, ಅದಕ್ಕೆ ನುಗ್ಗುತ್ತೆ ಫಾಸ್ಟಾಗಿ. ಇದು ಹಂಗಲ್ಲ, ನಿಧಾನಕ್ಕೆ ಹೋಗುತ್ತೆ. ಲೋ ಕಂಪ್ರೆಷನ್ ರೇಷಿಯೋ ಸೆಗ್ಮೆಂಟಲ್ಲೇ, ಲೋ ಕಂಪ್ರೆಷನ್ ರೇಷಿಯೋ, ಇಂಜಿನ್ ಸ್ಟ್ರೆಸ್ ಆಗಲ್ಲ. ಜಾಸ್ತಿ 1000 ಕಿಲೋಮೀಟ್ರ್ ಆರಾಮಾಗಿ ಓಡಿಸ್ಬೋದು. ವೈಬ್ರೇಷನ್ನು ಈ ಎಲ್ಲ ಟ್ವಿನ್ ಸಿಲಿಂಡರ್ ಎಲ್ಲದರಲ್ಲೂ ಮಿಡ್ RPM ವೈಬ್ರೇಷನ್ ಬರುತ್ತೆ. ಬಟ್ ಲೋ RPM ಅಲ್ಲೂ ಬರೋಲ್ಲ, high RPM ಅಲ್ಲೂ ಬರೋ. ಅದು ಕ್ಯಾರೆಕ್ಟರಿಸ್ಟಿಕ್ಸ್, ಅದು ಟ್ವಿನ್ ಸಿಲಿಂಡರ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅದು. ಸೊ ಅದು ನೀವು ಇಗ್ನೋರ್ ಮಾಡ್ಕೊಂಬಿಡ್ಬೋದು. ಒಳ್ಳೆ ಗಾಡಿ ಏನೇ ಹೇಳಿದ್ರು. ಹೋಂಡಾ ಏನಕ್ಕೆ ಒಳ್ಳೆ ನಂಬರ್ 1 ಬ್ರ್ಯಾಂಡ್ ಅಂತಂದರೆ ಇದೇ ಉದ್ದೇಶಕ್ಕೆ. ಒಂದು ಸರಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಆರಾಮಾಗಿ ಓಡಿಸ್ಬೋದು. ಸ್ಟ್ರೆಸ್ ಆಗಲ್ಲ ಗುರು ಈ ಗಾಡಿ. ಬೇರೆ ಗಾಡಿಗಳೆಲ್ಲ ನಾನು ಸ್ಪೋರ್ಟ್ಸ್ ಬೈಕ್ ಓಡಿಸ್ತೀನಿ, ನನಗೆ ಆ್ಯಕ್ಚುಲಿ ಆಕ್ಸಲೇಷನ್ ಎಲ್ಲ ತುಂಬ ಕ್ವಿಕ್ಕಾಗಿದ್ರೇ ಇಷ್ಟ. ಬಟ್ ಈ ಗಾಡಿ ನಂತರನೇ ಎಲ್ಲರೂ ಇರಲ್ವಲ್ಲ, 90% ಜನಕ್ಕೆ ಈ ಗಾಡಿ ತುಂಬ ಬೆಸ್ಟ್ ಆಗುತ್ತೆ. ನೀವು ಬೇಕು ಅಂದರೆ 200cc ಬೈಕ್ ಓಡಿಸ್ತೀರಿ, ನೀವು ವಿಸ್ಟಾಮ್ 250 ಓಡಿಸ್ತೀರಿ, ಇಲ್ಲಾಂತಂದರೆ ನೀವು NX500 ಓಡಿಸ್ತೀರಿ, ಇಲ್ಲಾಂತಂದರೆ KTM 250 ಅಡ್ವೆಂಚರ್ ಓಡಿಸ್ತೀರಿ, ಯಾವುದೋ ಒಂದು ಓಡಿಸ್ತೀರಿ. ನೀವು ಆ ಗಾಡಿಯಿಂದ ಡೈರೆಕ್ಟಾಗಿ ಈ ಗಾಡಿ ತೊಗೊಂಡ್ರೂ ನಿಮಗೆ ಸ್ಟ್ರೆಸ್ ಆಗೋಲ್ಲ, ಆರಾಮಾಗಿ ಹೋಗುತ್ತೆ. ಏನಕ್ಕೆ ಅಂದರೆ ಫುಲ್ಲು ಪವರ್ ಬ್ಯಾಂಡ್ ಬಂದು ಕಡಿಮೆಯಿಂದ ನಿಧಾನ ಕರ್ಕೊಂಡು ಹೋಗುತ್ತೆ. ನಿಮಗೆಲ್ಲೂ ಇಂಜಿನ್ನು ಸಡನ್ನಾಗಿ ಹಿಂಗೆ ಆಕ್ಸಿಡೆಂಟ್ ಕೊಟ್ಟ ತಕ್ಷಣ ಹುಚ್ಚರ ಥರ ನುಗ್ಗೋದು, KTM ಬೈಕ್ ಥರ ಆ ಥರ ಏನೂ ನಿಮ್ಗೆ ಫೀಲ್ ಆಗೋಲ್ಲ. ಸೊ ಆ ಥರ ಇದ್ದಾಗ ನಿಮ್ಗೆ ಅಡ್ವಾಂಟೇಜ್ ಏನು ಗೊತ್ತಾ? ಲಾಂಗ್ ಟೂರಿಂಗಲ್ಲಿ ನೀವು ಆರಾಮಾಗಿ ಹೋಗ್ಬೋದು. ಓವರ್ಟೇಕ್ ಮಾಡಬೇಕಾ ಮಾಡ್ಕೊಳ್ಳಿ, ನಿಧಾನಕ್ಕೆ ಆಕ್ಸಿಲೇಟರ್ ತೊಗೊಂಡು 100-120 ಓವರ್ಟೇಕ್ ಮಾಡಿ, ಯಾರೂ ಕೇಳಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ಸಸ್ಪೆನ್ಷನ್ ಟ್ರಾವೆಲ್ಲು. ಮುಂದೆ 200 ಇದೆ, ಹಿಂದೆ 190 ಇದೆ. ಸೊ ನಿಮಗೆ ಸಡನ್ನಾಗಿ ಬ್ರೇಕ್ ಹೊಡೆದ್ರೂ ಡೈವ್ ಆಗೋಲ್ಲ ಗಾಡಿ. ಹಿಂಗೆ ಹೊಡೆದ ತಕ್ಷಣ ಹಿಂಗೆ ಸಾವಿರಕ್ಕಂತ ಹಿಂಗೆ ಮುಂದೆ ಹೋಗೋದು, ಹಿಂದೆ ಬರೋದಾಗಲ್ಲ. ಅದು ನನಗೆ ಈ KTM 890 ಅಡ್ವೆಂಚರು ಮತ್ತು BMW F900 ತುಂಬ ಫೀಲ್ ಆಗುತ್ತೆ. ಅದು ನಿಮಗೆ ಸಸ್ಪೆನ್ಷನ್ ದೊಡ್ಡ ಅದು
ಬ್ರೇಕ್ ಹೊಡೆದ ತಕ್ಷಣ ಮುಂದೆ ಹಿಂಗೆ ಜಂಪ್ ಆಗೋದು, ಜೊತೆಗೆ ಪವರೂ ಅಷ್ಟೇ ಕುದುರೆ ಥರ ಎಗರುತ್ತಿತ್ತು. ಬ್ರೇಕ್ ಹೊಡೆದ್ರೆ ಹಿಂಗೆ ಮುಂದೆ ಹಿಂದೆ ಹೋಗೋದು. ಸೊ ಆ ಬೈಕಲ್ಲಿ ಏನಾಗುತ್ತೆ, ನಿಮಗೆ ಸ್ಟ್ರೆಸ್ ಆಗುತ್ತೆ, ಕಾನ್ಷಿಯಸ್ ಆಗಿರ್ತೀರ ಓಡಿಸ್ಬೇಕಾದ್ರೆ. ಬಟ್ ಈ ಗಾಡಿ ಹಂಗಲ್ಲ, ನೀವು ಸಡನ್ನಾಗಿ ಬ್ರೇಕ್ ಹೊಡೆದ್ರೂ ನಿಮಗೆ ಸ್ಟ್ರೆಸ್ ಕೊಡೋಲ್ಲ, ಬ್ರೈನಿಗೆ ಅದು ಹಿಂಸೆ ಕೊಡೋಲ್ಲ. ಆ ಗಾಡಿಗಳೆಲ್ಲ ಒಂಥರ ನಿಮಗೆ ಜೋಶ್ ಕೊಡುತ್ತೆ ಇಮಿಡಿಯೇಟಾಗಿ. ಬಟ್ ಲಾಂಗ್ ನಾನೀಗ ಶಬರಿಮಲೆ ಗಾಡಿನ ಕಂಟಿನ್ಯೂಸ್ ಆಗಿ ಓಡಿಸ್ತೀನಿ ಅಂತಂದಾಗ ಆ ಗಾಡಿ ನಿಮಗೆ ಸ್ವಲ್ಪ ಬೇಗ ಸ್ಟ್ರೆಸ್ ಮಾಡಿಬಿಡುತ್ತೆ, ಬ್ರೈನನ್ನು ತಿನ್ಬಿಡುತ್ತೆ. ಬಟ್ ಈ ಗಾಡಿ ತಿನ್ನಲ್ಲ, ಆರಾಮಾಗಿ ಓಡಿಸ್ಕೊಂಡು ಖುಷಿಯಾಗಿ ಟ್ರಾವೆಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಓಡಿಸ್ಬೋದು. ಎಲ್ಲದಕ್ಕಿಂತ ಮಿಗಿಲಾಗಿ ನಿಮಗೆ ಒಂದು ಪ್ರೋ ಟಿಪ್ಪು ಕೊಡಬೇಕು ಅಂತಂದರೆ ದಯವಿಟ್ಟು ಈ ಥರ ಮೇಡ್ ಇನ್ ಚೈನಾ ಡಿಸ್ಪ್ಲೇ ಮಾತ್ರ ಹಾಕ್ಸ್ಕೊಂಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಯಾರು ಹಾಕ್ಸ್ಕೋತಾರೆ ಅಂತಂದರೆ ಬೇಡ ಅಂತೀನಿ. ನೋಡಿ ಇದೇನು ಗೊತ್ತಾ, ಇದು ಇವೆಲ್ಲ IP50 ಏನು IP67 ರೇಟಿಂಗ್, ಇದು IP67 ರೇಟಿಂಗು. ಅದರ ವಾಟರ್ ಪ್ರೂಫು ಮತ್ತು ಡಸ್ಟ್ ಪ್ರೂಫ್ ಇರುತ್ತೆ. ಬಟ್ ನಾರ್ಮಲ್ ವಾಟರ್ ಪ್ರೂಫು ಮತ್ತು ಡಸ್ಟ್ ಪ್ರೂಫು ಇದು ನಿಮಗೆ ಜೆಟ್ ಆಫ್ ಸ್ಟ್ರೀಮು ಅಂತಂದರೆ ಪ್ರೆಷರ್ ವಾಶ್ ಎಲ್ಲ ಮಾಡೋದು ತಡೆಯಲ್ಲ. ಹೊಸ ಮೊಬೈಲಲ್ಲಿ IP68 IP69 ಬರುತ್ತೆ. ಅದು ನೀವು ಎಷ್ಟು ಪ್ರೆಷರ್ ವಾಶ್ ಹಾಕಿದ್ರೂ ಏನೂ ಆಗೋಲ್ಲ. ಇಲ್ಲೇನಾಗಿದೆ, ನಮ್ಮ ಹುಡುಗ ಪ್ರೆಷರ್ ವಾಶ್ ಮಾಡೋಕ್ಕೆ ಕೊಟ್ಟಿದ್ದೀನಿ, ಅವನೇನು ಮಾಡಿದ್ದಾನೆ ಡೈರೆಕ್ಟ್ ಡಿಸ್ಪ್ಲೇಗೆ ಪ್ರೆಷರ್ ವಾಶ್ ಹೊಡೆದಿದ್ದಾನೆ ಅನಿಸುತ್ತೆ. ಏನೋ ಬ್ಲ್ಯಾಕ್ ಸ್ಪಾಟು ಫಸ್ಟ್ ಬಂತು ಇಲ್ಲಿ, ಅಲ್ಲಿಂದ ಫುಲ್ಲು ಡಿಸ್ಪ್ಲೇನೇ ಸ್ಪಾಟ್ ಆಗೋಯಿತು. ಇವಾಗ ನೋಡಿದ್ರೆ ಫುಲ್ಲು ಜಿಂತಾಕ ಚಕತಕ ಅಂದ್ಕೊಂಡು ಡ್ಯಾನ್ಸ್ ಮಾಡ್ತೈತೆ ಡಿಸ್ಪ್ಲೇ. ಅಯ್ಯೋ, ಇದನ್ನು ಒತ್ತಿ ಜೀವನದ ಜಿಗುಪ್ಸೆ ಬಂದ್ಬಿಡ್ತೈತೆ ನನಗೆ ಮ್ಯಾಪ್ ನೋಡೋಷ್ಟೊತ್ತಿಗೆ. ನೋಡಿ ಅದಾಗೆ ಡಿಸ್ಪ್ಲೇ ಚೇಂಜ್ ಆಗ್ತೈತೆ. ಅಯ್ಯೋ, ಇವಾಗ ರೆಡಿ ಮಾಡ್ಸೋಕ್ಕೆ ಅಂತಂದರೆ ನಂದು ಡಿಸ್ಪ್ಲೇನೇ ಎಲ್ಲ ಬಿಚ್ಚಿ ಕಳಿಸ್ಬೇಕಂತೆ ಅವನಿಗೆ. ಇವರು ಹೋಂಡಾದವರು ಜುಗಾಡ್ ಮಾಡಲ್ಲ ಅಂತಂದರೆ ಇಲ್ಲೆಲ್ಲೋ ವೈರ್ ಎಲ್ಬಿಟ್ಟು ಇಲ್ಲೆಲ್ಲೋ ಹಾಕ್ಬಿಟ್ಟು ಕೊಡೋಲ್ಲ. ಅವ್ರು ನೀಟಾಗಿ ಫೇರಿಂಗ್ ಒಳಗಡೆಯಿಂದನೇ ವೈರಿಂಗ್ ತೊಗೋತಾರೆ. ಅವರು ಕ್ವಾಲಿಟಿ ವರ್ಕು ಸರ್ವಿಸ್ ಅವ್ರದ್ದು. ಇವಾಗ ಬಿಚ್ಚಬೇಕು ಅಂತಂದರೆ ಇಲ್ಲಿಂದ ಫುಲ್ಲು ಬಿಚ್ಚಿಸ್ಬೇಕು. ಅದಕ್ಕೆ ಒಂದು 1,500 2,000 ಇಸ್ಕೋತಾರೆ. ಮತ್ತು ಫಿಟ್ ಮಾಡೋಕ್ಕೆ 1,500 2,000 ಇಸ್ಕೋತಾರೆ. ಅವ್ನು ರಿಪೇರಿ ಮಾಡೋಕ್ಕೆ ಒಂದು 3,000 2,000 ಇಸ್ಕೋತಾನೆ. ಎಲ್ಲ ಸೇರಿ 9,000 ಆಯಿತು. ಅದ್ರ ಬಂದು ಮೊಬೈಲೇ ತೊಗೊಂಡು ಫಿಟ್ ಮಾಡ್ಕೊಂಡು ಆರಾಮಾಗಿ ಓಡಿಸ್ಕೊಬೋದು. ಸುಮ್ಮನೆ ವೇಸ್ಟ್ ಇದು. ಇನ್ನೂ ಒಂದು ವರ್ಷ ಆಗಬೇಕು ಇದೆಲ್ಲ ಇಂಪ್ರೂವ್ಮೆಂಟ್ ಆಗೋಕ್ಕೆ. ಕ್ಯಾಮ್ರಾ ಕ್ಲಾರಿಟಿನೂ ಏನು ವಾವನೋ ಥರ ಏನಿಲ್ಲ ಇದು. ಸುಮ್ಮನೆ ಎಮರ್ಜೆನ್ಸಿಗೆ ಎಷ್ಟು ಬೇಕೋ ಅಷ್ಟಿದೆ. ಗೋಪ್ರೋ ಕ್ಯಾಮ್ರಾ, ಇನ್ಸ್ಟಾ ಕ್ಯಾಮ್ರಾ, ನಮ್ಮ ಮೊಬೈಲ್ ಕ್ಯಾಮ್ರಾ ಥರ ಎಲ್ಲ ಕ್ವಾಲಿಟಿ ಬರೋಲ್ಲ ಇದು. ಇಲ್ಲ ಅಂದರೆ ಚಿಕ್ಕಿ ಅಂತ ಬ್ರ್ಯಾಂಡ್ ಬರುತ್ತೆ, ಅದು ತೊಗೊಬೇಕು. 40,000 50,000 ಕೇಳ್ತಾನೆ. ಅದಕ್ಕೆ ನಾನು ಇನ್ನೊಂದು ಯಾವ್ದಾದ್ರು ಒಂದು ಚಿಕ್ಕ ಒಳ್ಳೆ ಆ್ಯಂಡ್ರಾಯ್ಡ್ ಫೋನೇ ತೊಗೊಂಡು ಅದೆಲ್ಲ ಎಲ್ಲ ಯೂಸ್ ಮಾಡ್ಕೊಂಬಿಡ್ಬೋದು. ಸೊ ಇನ್ನೂ ಒಂದು 2 ವರ್ಷ ಇದು ನಾಟ್ ವರ್ತ್ ಇದು ಇನ್ವೆಸ್ಟ್ಮೆಂಟ್ ಮಾಡೋದು ಮೇಡ್ ಇನ್ ಚೈನಾ ಪ್ರಾಡಕ್ಟ್ಸ್. ಸೊ ಹಾಕ್ಸ್ಕೊಂಬೇಡಿ. ಇದ್ರ ಬದಲು ಯಾವ್ದಾದ್ರು ಮೊಬೈಲ್ ಆರ್ಡ್ರ್ ಹಾಕ್ಸ್ಕೊಂಡು ಮೊಬೈಲ್ ಹಾಕ್ಕೊಂಡು ಆರಾಮಾಗಿ ಗಾಡಿ ನೋಡ್ಕೊಂಡು ಓಡಿಸಿ. ಇವಾಗ ನನ್ನ ಮೊಬೈಲು ನಾನು ಇದು ಕನೆಕ್ಟ್ ಮಾಡ್ಕೊಬೇಕು, ಬ್ಯಾಟ್ರಿ ಮೊಬೈಲಲ್ಲೂ ಹೋಗುತ್ತೆ. ಅದ್ರ ಬದಲು ಒಂದು USB ಚಾರ್ಜರ್ ಇದ್ದರೆ ಮೊಬೈಲ್ಗೆ ಡೈರೆಕ್ಟಾಗಿ ಚಾರ್ಜ್ ಮಾಡ್ಕೊಂಡು ಮೊಬೈಲಲ್ಲೇ ಮ್ಯಾಪ್ ಮಾಡ್ಬೋದು. ಸೊ ಇಷ್ಟು ಟ್ರಾನ್ಸಾಲ್ಪದು ಕತೆ. 750cc. ಬಟ್ ಆಫ್ರಿಕಾ ಟ್ವಿನ್ನೂ ಓಡಿಸಿದ್ದೀನಿ. ಆಫ್ರಿಕಾ ಟ್ವಿನ್ನು ನಿಮಗೆ ವೆಯ್ಟು ಜಾಸ್ತಿ ಅನಿಸುತ್ತೆ. ಬಟ್ ಈ ಹೋಂಡಾ ಅವ್ರದ್ದೆಲ್ಲ ಸೆಂಟರ್ ಆಫ್ ಗ್ರಾವಿಟಿ ಚೆನ್ನಾಗಿರುತ್ತೆ. ಆಮೇಲೆ ಎಷ್ಟೊಂದು ಜನ ನೋಡಿದ್ದೀನಿ, ಏನು ಎಲ್ಲರೂ ಹೇಳೋದೇನು ಅಂತಂದರೆ ಏನಿಲ್ಲ ಗಾಡಿ ಎಷ್ಟೇ ಭಾರ ಇದ್ದರೂ ಗಾಡಿ ಓಡಿಸ್ಬೇಕಾರೆ ಭಾರ ಗೊತ್ತಾಗಲ್ಲ ಹಂಗೆ ಅಂತಾರೆ. ಅದು ನಮಗೂ ಗೊತ್ತು ಗಾಡಿ ಓಡಿಸ್ಬೇಕಾರೆ ಯಾವುದು ಭಾರ ಗೊತ್ತಾಗಲ್ಲ ಅಂತ. ಬಟ್ ಎಲ್ಲೋ ದೇವಸ್ಥಾನದ ನಿಲ್ಲಿಸಿರ್ತೀವಿ, ಹಿಂದೆ ಯಾವುದೋ ಗಾಡಿ ಇರುತ್ತೆ, ಅದನ್ನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಹಿಂದೆ ಹಿಡಿಬೇಕಾದ್ರೆ ಗೊತ್ತಾಗುತ್ತೆ ಭಾರ ಏನು ಅಂತ. ಇಲ್ಲ ಎಲ್ಲೋ ನಾವು ಆಫ್ ರೋಡ್ ಮಾಡ್ತಾ ಇರ್ತೀವಿ, ಇಲ್ಲ ಎಲ್ಲೋ ಇನ್ನೊಂದೇನು ಗೊತ್ತಾ, ಇನ್ನೊಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಏನು ಅಂತಂದರೆ ಗಾಡಿ ಓಡಿಸ್ಬೇಕಾದ್ರೆ ನಾನು ಮುಂಚೆ ಏನು ಮಾಡ್ತಿದ್ದೆ, ಜಿಮ್ ಎಲ್ಲ ಮಾಡ್ತೀನಲ್ಲ, ಒಂದು ಸ್ವಲ್ಪ ಸ್ಟ್ರೆಂತು ಇದೆ ಅಂದ್ಕೊಂಡು ಗಾಡಿ ಏನಾದ್ರು ಹಿಂಗೆ ಎಲ್ಲೋ ಒಂದು ತುಂಬ ಕರ್ವಾಗಿರುವಲ್ಲೆಲ್ಲೋ ಬೆಂಡ್ ಮಾಡಬೇಕಾದ್ರೆ ಇಲ್ಲ ಎಲ್ಲ ಆಫ್ ರೋಡಲ್ಲಿ ಮಾಡಬೇಕಾದ್ರೆ ಗಾಡಿ ಹಿಂಗೆ ಬಿಡ್ಬೇಕಾದ್ರೂ ಹಿಡ್ಕೊಂಡ್ಬಿಡ್ತಿದ್ದೆ. ಲಾಸ್ಟ್ ಟೈಮ್ ಹಂಗೆ ಹಿಡ್ಕೊಳಕ್ಕೆ ಹೋಗ್ಬಿಟ್ಟು ನನ್ನ ಬೈಸಿಪ್ಸ್ ಹತ್ರ ಏನೋ ಲೈಟಾಗಿ ಲಿಗಮೆಂಟ್ ಏನೋ ಏಟಾಗಿತ್ತು. ಒಂದು ತಿಂಗಳು ಕಷ್ಟ ಅನುಭವಿಸಿದ್ದೀನಿ. ಆಮೇಲೆ ಗೊತ್ತಾಯಿತು ಈ ಬೈಕನ್ನು ಹಿಂಗೆ ಹಿಡ್ಕೊಳಕ್ಕೆ ಹೋಗ್ಬಾರ್ದು, ಬೀಳ್ತಿದೆ ಅಂದರೆ ಬಿಳಿಸ್ಬಿಡ್ಬೇಕು, ಆಮೇಲೆ ಎತ್ತಬೇಕು ಅದನ್ನು. ಇದು ಮೆಂಟ್ ಟು ಬಿ ಆಫ್ ರೋಡ್ ಅಲ್ವಾ, ಬಿದ್ದರೂ ಏನೂ ಆಗೋಲ್ಲ. ಇದು ಆಲ್ರೆಡಿ ನಾನು 5-6 ಸರಿ ಆ ಥರ ಬಿಡಿಸಿದ್ದೀನಿ. ಅಪ್ಪ ಏನು ಹುಡುಗರಪ್ಪ, ಎಷ್ಟೊಂದು ಸರಿ ಬಿಡಿಸಿದ್ದೀನಿ. ಬಿಡಿಸ್ದಾಗ್ದೂ ವಾಪಸ್ಸು ಆರಾಮಾಗಿ ಎತ್ಕೊಂಡಿದ್ದೀನಿ. ಸ್ಟ್ರೆಂತ್ ಇದೆ ಅಂದ್ಬಿಟ್ಟು ಹಿಂದೆ ಅನ್ನೋ ಕೂಡಿಸ್ಕೊಂಡು ಬಿಡಿಸ್ಬೇಕಾರೆ ಹಿಂಗೆ ಇಟ್ಕೊಳ್ಳೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಈ ಗಾಡಿಗಳನ್ನ. ದಡ್ಸಾಕ್ ಅವ್ರದ್ದು ಬ್ಯಾಗ್ ಇದೆ ಇಲ್ಲಿ ನನ್ನ ಹತ್ರ. ರೈನಾಕ್ಸ್ ಅವ್ರದ್ದು ನಕ್ಕಲ್ ಗಾಡಿ ಇದೆ. ಒಳ್ಳೆ ಕ್ರಾಶ್ ಕಾರ್ಡ್ ಹಾಕ್ಸಿದ್ದೀನಿ, ಮೇಡ್ ಇನ್ ಇಂಡಿಯಾ ಮೋಟೋ ಮ್ಯಾಡ್ ಅಕ್ಸೆಸರೀಸ್ದು ಹಾಕ್ಸಿದ್ದೀನಿ. ಮೋಟೋ ಮೆಷಿನ್ ಅವ್ರದ್ದು ಪ್ರಾಡಕ್ಟ್ಸ್ ಹಾಕ್ಸಿದ್ದೀನಿ. ಬಿದ್ದರೂ ಏನೂ ಆಗೋಲ್ಲ, ಆರಾಮಾಗಿ ಇವೇ ತಡ್ಕೊಡುತ್ತೆ. ಬಟ್ ಒಳ್ಳೆ ಗಾಡಿಗರು, ಆರಾಮಾಗಿ ಓಡಿಸ್ಕೊಂಡು ಖುಷಿಯಾಗಿ ಓಡಿಸ್ಬೋದು. ನಾಗವಲ್ಲಿನ ಆ ಥರನೂ ಊರಿದೆಯಾ ಮೈ ಗಾಡಿ. ಇವರೆಲ್ಲ 15 ಲಕ್ಷ 14 ಲಕ್ಷ, ಇವಾಗ GST ಎಲ್ಲ ಜಾಸ್ತಿ ಆಗಿಬಿಟ್ಟು ಗಾಡಿಗೆ 15 ಲಕ್ಷ. ಈಗೇನೋ ಕ್ಲಚ್ ಬರ್ತಿದೆ, ಆ ಕ್ಲಚ್ಗೆ 1 ಲಕ್ಷ ಎಕ್ಸ್ಟ್ರಾ, 16 ಲಕ್ಷ ಗಾಡಿಗೆ ನೀವು ಕೊಡ್ತಿದ್ರ ಬೆಂಗಳೂರಲ್ಲಿ ಅಂತಂದರೆ ಅಟ್ಲೀಸ್ಟ್ ನೀವು 1 ಲಕ್ಷ ಕಿಲೋಮೀಟ್ರು ಮೇಂಟೆನೆನ್ಸ್ ಕಡಿಮೆ ಹಿಡ್ಕೊಂಡು ಓಡಿಸ್ಬೇಕು ಅನ್ನೋದಾದರೆ ಇಂಥ ಗಾಡಿಗಳೇ ಬೆಸ್ಟು ಈ ಸೆಗ್ಮೆಂಟಲ್ಲಿ. ಬಟ್ ಯಾರು ಡೈರೆಕ್ಟಾಗಿ ಈ ಗಾಡಿ ತೊಗೊಳ್ಳಲ್ಲ. ಎಲ್ಲರೂ ಫಸ್ಟು ಯಾರೋ 390, ಈಗ ನಂತರ ಹಲವಾರು ಬೈಕ್ಗಳು ಓಡಿಸಿ ಕೊನೆಗೆ ಇಲ್ಲಿಗೆ ಬಂದು ಜಂಪ್ ಆಗ್ತೀರಾ. ಬಟ್ ಈ ಗಾಡಿ ತೊಗೊಂಡ್ರೂ ನಿಮಗೆ ಸೇಲ್ ಮಾಡಲ್ಲ.
ನೀವು 10 ವರ್ಷ ಆದರೂ ಹಿಡ್ಕೊಬೋದು. ಏನಕ್ಕೆ ಅಂತಂದರೆ ನಿಮ್ಗೆ ಏಜ್ ಆಯ್ತಾನು ಈ ಗಾಡಿ ಏನು ವೆಯ್ಟ್ ಓವರ್ ಅಂತ ಅನಿಸಲ್ಲ. ಈಗ ನನಗೆ ಇವಾಗ 28 29 ಬೀಳ್ತಿದೆ. ನಾನು ಈ ಬೈಕನ್ನು ಓಡಿಸ್ತಾ ಇದ್ದೀನಿ 210 kg ಪ್ಲಸ್ ಅಕ್ಸೆಸರೀಸ್ ಸೇರಿದ್ರೆ ಅದೊಂದು 20 kg ಆಗ್ಬೋದೇನೋ. 220 230 kg 230 kgನ ಎತ್ತೋಷ್ಟು ಕೆಪಾಸಿಟಿ ಇವಾಗಿದೆ ಅಂದರೆ ಇನ್ನೊಂದು 5 ವರ್ಷ ಆದಮೇಲೆ ಎತ್ತೀನಿ. ಅದೇ ನಾನು ಏನೋ ಆಫ್ರಿಕಾ ಟ್ವಿನ್ ತೊಗೊಂಡಿದ್ದಿದ್ರೆ ಇಲ್ಲ BMW 1300 GS ತೊಗೊಂಡಿದ್ರೆ ಅದೆಲ್ಲ ಮಾಮೂಲಿ ಗಾಡಿನೇ 250 kg ಗಂಟು ಹೋಗುತ್ತೆ. ನೀವು ಅಕ್ಸೆಸರೀಸ್ ಎಲ್ಲ ಹಾಕಿದ್ರೆ ಇನ್ನೊಂದು 10-15 kg ಜಾಸ್ತಿ ಆಗುತ್ತೆ. ಎಲ್ಲಿಂದ ಎತ್ತೋದು ಒಂದು 5 ವರ್ಷ ಆದಮೇಲೆ? ಗಾಡಿ ಪಿಕಪ್ ಚೆನ್ನಾಗಿದೆ, ಹಿಂದೆ ಕೂತ್ಕೊಳ್ಳೋರು ಕಂಫರ್ಟ್ ಚೆನ್ನಾಗಿದೆ. ಎಲ್ಲ ನನ್ನ ಹಿಂದೆ ಕೂತ್ಕೊಳ್ಳೋರೆಲ್ಲ ಗಾಡೀಲಿ ಮುಂದೆ ಕೂತ್ಕೊಳ್ಳೋಂಗಿಂತ ಹಿಂದೆನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನನ್ನ ಸ್ನೇಹಿತರೆಲ್ಲ ಆಫ್ ರೋಡಲ್ಲಿ ಹಿಂದೆ ಕೂತ್ಕೋತಾರೆ. ನಾನು ಹೆಲ್ಮೆಟು ಹಾಕೊಳ್ದೇ ಕಾನ್ಫಿಡೆನ್ಸಲ್ಲಿ ಓಡಿಸ್ತಾ ಇರ್ತೀನಿ. ಹೆಲ್ಮೆಟ್ ಹಾಕೊಬೇಕು, ಬಟ್ ನಾನು ಹಿಂದೆ ವೆಯ್ಟ್ ಇರೋರು ಕೂಡಿಸ್ಕೊಂಡು ಖುಷಿಯಾಗಿ ಓಡಿಸ್ತೀನಿ. ಅಂದರೆ ಈ ಗಾಡಿದು ಗ್ರಿಪ್ಪು ಆ ಥರ ಐತೆ. ಹೋಂಡಾ ಅವ್ರದ್ದು ಸೆಂಟರ್ ಆಫ್ ಗ್ರಾವಿಟಿ ಎಷ್ಟು ಚೆನ್ನಾಗಿರುತ್ತೆ. ಇವ್ರಿಗೆ ಕಾನ್ಫಿಡೆನ್ಸ್ ನೋಡಿ ಎಷ್ಟಿದೆ ಅಂತ. BMW 900 ನೀವು GS ಓಡಿಸಿದ್ರೆ ಗೊತ್ತಿರುತ್ತೆ. ಶೇರಿಂಗ್ ಡ್ಯಾಂಪ್ಲರ್ ಕೊಡ್ತಾರೆ ಅಂತಂದರೆ ಹಿಂಗೆ ಟ್ವಿಸ್ಟ್ ಆದರೆ ಅದು ತಡ್ಕೊಳ್ಳಿ ಅಂತ. ಅದು ಏನು ಇದಕ್ಕಿಂತ 10 bhp ಪವರ್ ಇದೆ. ಅದು ನಾನು ಟಾಪ್ ಸ್ಪೀಡು ಒಂದು 203 ಹಿಡ್ದಿದ್ದೀನಿ. ಇದನ್ನು ಟಾಪ್ ಸ್ಪೀಡ್ 210 ಗಂಟೆ ಹಿಡ್ದಿದ್ದೀನಿ. ಅದೇ ನಿಮ್ಮ KTM 890 ಅಡ್ವೆಂಚರ್ ವರ್ಷ ಅದಕ್ಕೂ ಶೇರಿಂಗ್ ಡ್ಯಾಂಪರ್ ಕೊಡ್ತಾನೆ. ಈ ಗಾಡಿಗೆ ಶೇರಿಂಗ್ ಡ್ಯಾಂಪರು ಇಲ್ಲ, ಏನೂ ಇಲ್ಲ. ಬಟ್ ಇದರಲ್ಲೂ 200 ಹಿಂದೆ ಡಬಲ್ಸ್ ಹಾಕ್ಕೊಂಡು 200 ಗಂಟೆ ಹಿಡ್ದಿದ್ದೀನಿ. ಸಿಂಗಲ್ ಸರಿ 209 ಗಂಟೆ ಹಿಡ್ದಿದ್ದೀನಿ. ಏನು ಸ್ಟೆಬಿಲಿಟಿ ಗಾಡಿದು, ಅಯ್ಯೋಪ್ಪ. ಆ ಸೈಡ್ ಬಾಕ್ಸು ಟಾಪ್ ಬಾಕ್ಸು ಹಿಂದೆ ಪೀಲೇನಿದ್ದಾಗಲೂ 200 ಹೋಗುತ್ತೆ ಆ ಸ್ಟೇಬಲಾಗಿ. ಅಂತಂದರೆ ಇವ್ರು ಯಾವ ರೇಂಜಿಗೆ ಯೋಚನೆ ಮಾಡಿ ಗಾಡಿ ಮಾಡ್ತಾರೆ. ಲೆಗೆಸಿ ಹೋಂಡಾ ಅವ್ರದ್ದು. ಅದು ಎಕ್ಸ್ಪೀರಿಯೆನ್ಸು ಇದ್ದವ್ರಿಗೆ ಮಾತ್ರ ಈ ಥರ ಡಿಸೈನ್ ಮಾಡೋಕ್ಕೆ ಸಾಧ್ಯ, ಎಲ್ಲರೂ ಮಾಡೋಕ್ಕಾಗಲ್ಲ. ಬಟ್ ನಿಮ್ಮ ಮನಸ್ಥಿತಿ, ನೀವು ಯಾವ ಗಾಡಿ ತೊಗೋಬೇಕು ಅಂತ ನೀವು ಡಿಸೈಡ್ ಮಾಡ್ತೀರಾ. ಅದ್ರ ಕೆಲವರು ಈಗ ದುಡ್ಡು ಹೋದ್ರೂ ಸರಿ, ಮೇಂಟೆನೆನ್ಸ್ ದುಡ್ಡು ಹೋದ್ರೂ ಸರಿ, ನಾನು ಬ್ರ್ಯಾಂಡ್ ವ್ಯಾಲ್ಯೂ ಇರಬೇಕು, ನಾನು BMW ಓಡಿಸೋದು ಅಂತಲೂ ತೊಗೋತಾರೆ. ಈಗ ನನ್ನ ಫ್ರೆಂಡು ಕೆಲವರು BMW 1200 ಗಾಡಿ ತೊಗೊಂಡು ಬರೀ ಒಂದು 3000 ಓಡಿಸಿರೋರು ಇದ್ದಾರೆ 2 ವರ್ಷ ಆದ್ರೂ. ಇನ್ನೊಬ್ಬ ಮಲ್ಟಿ ಶಾಡ V2 ಗಾಡಿ ತೊಗೊಂಡು ಅವನು ಅಷ್ಟೇ ಬರೀ ಒಂದು 3000 ಓಡಿಸಿದ್ದಾನೆ. ಸೊ ಆ ಥರ ಕೆಲವರು ಸುಮ್ಮನೆ ಶೋಕಿಗೆ ತೊಗೋತಾರೆ, ಬಟ್ ಗಾಡಿ ಓಡಿಸಲ್ಲ. ಇನ್ನು ಕೆಲವರು ದುಡ್ಡು ಕೊಟ್ಟಿದ್ರಿ ಅಂದ್ಬಿಟ್ಟು ನಾನು ಚೆನ್ನಾಗಿ ಓಡಿಸ್ಬೇಕು ಅಂತ ಓಡಿಸ್ತಾರೆ. ಸೊ ನೀವು ಡಿಸೈಡ್ ಮಾಡ್ಕೊಬೇಕು ಯಾವ ರೀತಿ ನೀವು ಗಾಡಿ ಏನಕ್ಕೆ ತೊಗೋತಿದ್ದೀನಿ, ಏನಕ್ಕೆ ನನ್ನ ಪರ್ಪಸ್ ಏನು ಅಂತ ನೀವು ಮುಂಚೆನೇ ತಿಳ್ಕೊಂಡ್ರೆ ನೀವು ಗಾಡಿ ತೊಗೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಆಮೇಲೆ ಎಲ್ಲ ಈ ಪ್ರಪಂಚದಲ್ಲಿ ಯಾವುದೇ ಗಾಡಿ ಇದ್ರೂ ನ್ಯೂನತೆಗಳಿರುತ್ತೆ. ಈ ಗಾಡಿಲೂ ನ್ಯೂನತೆ ಇದೆ. ಈಗ ನೋಡಿ, ನಾನು 5 ಹತ್ತಿದ್ದೀನಿ ಹೈಟು. ಈಗ ನನಗಿದೊಂದು ಚೂರು ಮೇಲೆ ಬರಬೇಕು ಅಂದರೆ ಒಂದು 2 ಸೆಂಟಿಮೀಟ್ರು ಒಂದಿಷ್ಟು ಉದ್ದ ಮೇಲೆ ಬರಬೇಕು ನನಗಿದು. ಏನಕ್ಕೆ ನಾನು ನೈಟಿಗೆ ವಿಂಡೋ ನಾನು ಸ್ವಲ್ಪ ಸ್ಪೀಡಾಗಿ ಹೊಡೆದಾಗ ವಿಂಡೋ ಹೊಡಿಬಾರ್ದು ಅಂದ್ಬಿಟ್ಟು ಒಂದು ಚೂರು ಮೇಲೆ ಬರಬೇಕು. ಅದೇ ಆಫ್ ರೋಡ್ಗೆ ಹೋಗ್ಬೇಕಾದ್ರೆ ಇದೊಂದು 2 ಸೆಂಟಿಮೀಟ್ರ್ ಕೆಳಗಡೆ ಹೋಗಬೇಕು. ನಂಗೆ ರೋಡೆಲ್ಲ ಒಂದು ಸ್ವಲ್ಪ ನೀಟಾಗಿ ಕಾಣಿಸ್ತಾರೆ, ಇನ್ನೂ ಚೆನ್ನಾಗಿ ಗಾಡಿ ಎತ್ಕೊಬೋದು ಅಂತ. ಇದು ಮೇಲೂ ಹೋಗಲ್ಲ, ಕೆಳಗೂ ಹೋಗಲ್ಲ, ನಾನ್ ಅಡ್ಜಸ್ಟೇಬಲ್ ಇದು. ಬೇಕು ಅಂತಂದರೆ ಆಫ್ಟರ್ ಮಾರ್ಕೆಟ್ ಇಷ್ಟು ಉದ್ದ ಬರುತ್ತೆ, ಬಟ್ ಅದಕ್ಕೆ ಒಂದು 12,000 13,000 ಬಂಡವಾಳ ಹಾಕ್ಬೇಕು. ಇವನೇ ಕೊಡ್ಬೋದಿತ್ತು. ಅಡ್ಜಸ್ಟೇಬಲ್ ಸ್ಕ್ರೀನು ಕೊಟ್ಟಿಲ್ಲ. ಒಂದು ನ್ಯೂನತೆ. ಎರಡನೇ ನ್ಯೂನತೆ ಬಂದು ಈ ಗಾಡಿಗೆಲ್ಲ, ಈ ಪ್ರಪಂಚದಲ್ಲಿ ಬರ್ತಾರೆ ಎಲ್ಲ ಗಾಡಿದು ನ್ಯೂನತೆ ಏನು ಅಂತಂದರೆ ಏನಂತಾರೆ, ಬಾಲ್ಸು ಗಟ್ಟಿಗಿರೋದು ಕೊಟ್ಬಿಟ್ಟು ಒಳಗಡೆ ಏನು ಕೆಲಸ ಮಾಡಿದಿರೋ ಥರ ಹೆಡ್ಲೈಟು ಆರನ್ನು ಕೊಟ್ಬಿಟ್ಟವ್ರೆ. ಈ ಗಾಡಿಲೂ ಅಷ್ಟೇ, ಆರನ್ನು ಕೊಡೋ ಸ್ಟಾಕ್ ಕಾರನ್ನು ತುಕಾಲಿ ಥರ ಐತೆ, ಹೆಡ್ಲೈಟು ತುಕಾಲಿ ಥರ ಐತೆ. ಮಾದೇಶನ್ ಬೆಟ್ಟಕ್ಕೆ ಹೋದಾಗ ಬೆಟ್ಟ ಇಳಿಸ್ತಾ ಇದ್ದೀನಿ, ಇವಾಗ ಇನ್ನೂ ಸ್ಟಾಕ್ ಹೆಡ್ಲೈಟ್ ಹಾಕ್ಕೊಂಡಿದ್ದೀನಿ. ಹೋಂಡಾ NX 500ಅಲ್ಲಿ ಹೆಡ್ಲೈಟು ರೋಡೇ ಕಾಣಿಸ್ತಿಲ್ಲ. ಅವಾಗ ಯಾವುದೋ ಗೋಲ್ಡ್ ಬಸ್ ಹಿಂದೆ ದಾರಿದೀಪ ಥರ ಮಾಡಿಕೊಂಡು ಆ ಬಸ್ ಹಿಂದೆನೇ ಬಂದಿದ್ದೀನಿ. ಹಂಗೆ ಈ ಹೆಡ್ಲೈಟ್ ನಂಬ್ಕೊಂಡ್ರೆ ಟೂರ್ ಮಾಡ್ದಂಗೆ. ಆರನ್ನು ಅಷ್ಟೇ, ಈ ಆರನ್ನು ಹೊಡೆದ್ರೆ ಯಾವುದೋ ಸ್ಕೂಟಿನೋ ಆ್ಯಕ್ಟಿವ್ ಹೊಂಡನ ಆರನ್ನು ಹೊಡಿತೈತೆ, ಇವ್ನು ಯಾವ ಸೈಡ್ ಬಿಡೋದು ಅಂದ್ಬಿಟ್ಟು ಹೋಯ್ತಾ ಇರ್ತಾರೆ. ಅದಕ್ಕೆ ನಾನು ತೆಗೆಸ್ಬಿಟ್ಟು ಕಾರನ್ನು ಹಾಕ್ಸ್ಬಿಟ್ಟಿದ್ದೀನಿ. ಹೆಡ್ಲೈಟು ಅಷ್ಟೇ ಸೈಡ್ ಹಾಕಿದ್ಮೇಲೆ ಇವಾಗ ನನಗೆ ರೋಡು ಗೀಡೆಲ್ಲ ಕರೆಕ್ಟಾಗಿ ಕವರ್ ಆಗುತ್ತೆ. 100-120 ಕವರ್ ಮಾಡ್ಕೊಬೋದು ರೋಡನ್ನು, ಅಷ್ಟು ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ಈ ಗಾಡಿಗೆ ಅಂತಲ್ಲ, ಎಲ್ಲ ಗಾಡಿಗೂ ಆ ಥರ ಮಾಡಿಬಿಟ್ಟವ್ರೆ. ಬಟ್ ಇದರಲ್ಲಿ ಒಂದು ಅಡ್ವಾಂಟೇಜ್ ಇದೆ, ಏನು ಗೊತ್ತಾ, ಈ ಗಾಡಿದು ಎಕ್ಸಾಸ್ಟ್ ಸೌಂಡು ಯಾವ ಗಾಡಿ ಈ ಸೆಗ್ಮೆಂಟಲ್ಲಿ ಯಾವ ಗಾಡಿಗೂ ಅಷ್ಟು ಸೌಂಡ್ ಬರೋಲ್ಲ. ಈ ಸ್ಟಾಕ್ ಎಕ್ಸಾಸ್ಟ್ ಸೌಂಡ್ ಅಷ್ಟು ಬರುತ್ತೆ. ನೀವು ಅದಕ್ಕೇ US ಅಲ್ಲಿ ನಮ್ಮದು ಇಂಡಿಯಾ ಪವರ್ ಬಂದು 90.5 bhp ಕೊಟ್ಟವನೆ. US ನಿಮಗೆ ಒಂದು 10 bhp ಕಡಿಮೆ ಮಾಡಿದ್ದಾನೆ ಪವರು. ಏನಕ್ಕೆ ಅಂತಂದರೆ ಸೌಂಡ್ ಜಾಸ್ತಿ ಬರಬಾರ್ದು, ಅವ್ರದ್ದು ಎನ್ವೈರ್ಮೆಂಟ್ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಮಾಡಬೇಕು ಅಂದ್ಬಿಟ್ಟು ಪವರ್ನ ರೆಸ್ಟ್ರಿಕ್ಟ್ ಮಾಡಿದ್ದಾನೆ. ಸೊ ಅಲ್ಲಿ ನಿಮಗೆ 10 bhp ಕಡಿಮೆ. ಏನಕ್ಕೆ ಅಂದರೆ ಜಸ್ಟ್ ಬಿಕಾಸ್ ಆಫ್ ಸೌಂಡ್. ಈ ಸೌಂಡ್ ಅಷ್ಟು ನಿಮಗೆ ಜಾಸ್ತಿ ಬರುತ್ತೆ. ನಿಮ್ಮ ಸ್ಟಾಕ್ ಸೌಂಡಲ್ಲಿ ಖುಷಿ ಕೊಡುವಂಥ ಏಕೈಕ ಸೆಗ್ಮೆಂಟ್ ಈ ಬೈಕಲ್ಲಿರೋದು ಅಂದರೆ ಇದನ್ನೇ. ಸೌಂಡ್ ಸಖತ್ತಾಗಿ ಬರುತ್ತೆ ಅಂತಂದರೆ ಇಡೀ ಊರಿಗೆಲ್ಲ ಕೇಳಿಸುತ್ತೆ ಅಂತಲ್ಲ, ನಿಮ್ಗೆ ಆ ಸೌಂಡ್ ಸಖತ್ತಾಗಿ ಕೇಳಿಸುತ್ತೆ. ಒಂದು 6 ಅಡಿ ಮುಂದೆ ಇರೋನಿಗೆ ಹಿಂದೆ ಇರೋನು ಕೇಳಿಸುತ್ತೆ ಅಷ್ಟೇ. ಫುಲ್ಲು ದೂರ ಒಂದು ಅರ್ಧ ಕಿಲೋಮೀಟ್ರೆಲ್ಲ ಕೇಳಿಸುತ್ತೆ ಅಂದ್ಕೊಂಬೇಡಿ, ಬಟ್ ಸೌಂಡ್ ಮಾತ್ರ ಸೂಪರಾಗಿದೆ.
ಅದು ಒಂದು ಪ್ಲಸ್ ಪಾಯಿಂಟು. ಆಮೇಲೆ ಇನ್ನೊಂದು ಮೇಯ್ನ್ ನೆಗೆಟಿವ್ ಏನು ಅಂತಂದರೆ ಟ್ಯೂಬ್ಲೆಸ್ ಟೈರು ಕೊಟ್ಟಿಲ್ಲ ಇವನು, ಟ್ಯೂಬ್ ಟೈರೇ ಕೊಟ್ಟವನೆ. ಪಂಚರ್ ಆದರೆ ಗಾಡಿ ನೋಡಿ ಮುಂದೆ 2 ಡಿಸ್ಕ್ ಐತೆ ಅಂದ್ಬಿಟ್ರೆ ಅವನೇ ಸೈಲೆಂಟ್ ಸೈಡ್ಗೆ ಹೋಗ್ಬಿಡ್ತಾನೆ, ಗುರು ನಾನು ಮಾಡೋದೇ ಇಲ್ಲ ಅಂದ್ಬಿಟ್ಟು, ಅಷ್ಟು ಹಿಂಸೆ. ಬಟ್ ನಮ್ಮ ಚಾನಲ್ಲು ನೋಡ್ತಿದ್ದವ್ರಿಗೆ ಮುಂಚೆಯಿಂದನೂ ನಾನು ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ಸನ್ನೇ ಹಾಕೋದು. ಸೊ ನಿಮಗೆ ಆಲ್ರೆಡಿ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದ್ದೀನಿ, 1,00,000 ಜನ ನೋಡಿದ್ದೀರಾ, ಎಲ್ಲ ಥ್ಯಾಂಕ್ಸ್ ಅಂತ ಕಳಿಸ್ತಾ ಇರ್ತೀರಾ. ಅದು ನಿಮಗೆ ಬೆಸ್ಟ್ ಇದೆ. ಅವರು 7,000 ರೂಪಾಯಿಗೆ ಮಾಡಿಕೊಡ್ತಾರೆ ಟ್ಯೂಬ್ಲೆಸ್ ಕನ್ವರ್ಷನ್ನು. ಇಲ್ಲಿವರೆಗೂ ಒಂದು ಪಂಚರ್ ಆಗಿಲ್ಲ, ಏನಾಗಿಲ್ಲ. ಅಂತಂದರೆ ಟೈರಿಂದ, ಟ್ಯೂಬ್ಲೆಸ್ ಟೈರಿಂದ ಅವನು ಹಾಕ್ಸಿದ್ಮೇಲೂ ನಾನು ಟಾಪ್ ಸ್ಪೀಡ್ 209 ಹಿಡಿದಿದ್ದೀನಿ. ಸ್ಟೆಬಿಲಿಟಿ ಚೆನ್ನಾಗಿದೆ, ಆಫ್ ರೋಡ್ ತೊಗೊಂಡೋಗಿದ್ದೀನಿ, ಏನು ಸಖತ್ತಾಗಿ ಕೆಲಸ ಮಾಡ್ತಿದ್ದೆ. ಅವರು ನನಗೆ ಲೈಫ್ ಟೈಮ್ ವಾರಂಟಿ ಅಂತಾರೆ ಪಾಪ. ಅಂದರೆ ಅವ್ರ ಮನಸ್ಸು ಆ ಥರ, ನಾನು ಇರೋವರೆಗೂ ನಿಮ್ಗೆ ವಾರಂಟಿ ಕೊಡ್ತೀನಿ ಸರ್ ಅಂತ, ನಾ ಪ್ರಾಬ್ಲಮೇ ಬರೋಲ್ಲ ಅಂತಾರೆ. ಬಟ್ ರಿಯಲಾಗಿ 3 ವರ್ಷ ವಾರಂಟಿ ಕೊಡ್ತಾರೆ. ಯಾರು ಕೊಡ್ತಾರೆ 3 ವರ್ಷ ವಾರಂಟಿ? ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಒಂದೇ ಒಂದು ಪ್ರೋ ಟಿಪ್ ಏನು ಅಂತಂದರೆ, ಈಗ ನಾನು ಟ್ಯೂಬ್ಲೆಸ್ ಟೈರ್ ಕನ್ವರ್ಷನ್ ಮಾಡಿಸ್ತೀನಿ ಅಂತ ನೀವು ಯಾರಾದರೂ ಮುಂದೆ ಬಂದರೆ, ಫಸ್ಟು ನೀವು ಒಂದು 10,000 ಕಿಲೋಮೀಟ್ರ್ ಓಡಿಸ್ಬಿಡಿ ಆ ಟ್ಯೂಬ್ ಟೈರನ್ನು. ಅದಾದಮೇಲೆ ಚೇಂಜ್ ಮಾಡಿಸ್ಕೊಡಿ. ಏನಕ್ಕೆ ಅಂದರೆ ಅದು ಮುಂದೆ ಇರೋ ಟೈರು ಬಂದು ಟ್ಯೂಬ್ಡು, ಅಂದರೆ ಆ ಟೈರ್ ಮೇಲ್ಗಡೆ ಟೈರೇ ಬರ್ದವನೆ ಟ್ಯೂಬ್ ಟೈರ್ ಅಂತ. ನೀವು ಅದಕ್ಕೆ ಟ್ಯೂಬ್ಲೆಸ್ ಮಾಡಿಸ್ಕೊಂಡ್ರೆ ನೀವು ಮುಂದೆ ಟೈರನ್ನು ಟ್ಯೂಬ್ಲೆಸ್ ಹಾಕ್ಸ್ಕೊಬೇಕು. ಇಲ್ಲಾಂತಂದರೆ ಸೈಡಲ್ಲಿ ಬ್ಲೀಡಿಂಗಲ್ಲೆಲ್ಲ ಏರೋಗ್ಬಿಡುತ್ತೆ. ಇಲ್ಲ ಅಂತಂದರೆ ನೀವು ಹೊಸ ಗಾಡಿ ತೊಗೊಂಡು ಮಾಡಿಸ್ಕೊತೀನಿ ಅಂದರೆ ಯಾರಾದ್ರು ವೆಂಡ್ರು ಕೇಳಿ, ಹೊಸ ಟೈರು ನನಗೆ ಟ್ಯೂಬ್ಲೆಸ್ಸಿಗೆ ಇದು ಟೈರಿಗೆ ಎಕ್ಸ್ಚೇಂಜ್ ಮಾಡಿಕೊಡ್ತೀರಾ, ಒಂದು 2-3 ಸಾವಿರ ರೂಪಾಯಿ ಕಡಿಮೆ ಮಾಡಿಕೊಡ್ತೀರಾ ಅಂತ ಕೇಳಿ. ಅವನ ಹತ್ರ ಅದು ಕೊಟ್ಬಿಟ್ಟು ನೀವು ಟ್ಯೂಬ್ಲೆಸ್ ತೊಗೊಳ್ಳಿ. ಇಲ್ಲ ಅಂತಂದರೆ ಹೋದ್ರೋಯ್ತು ನಂಗಿದ್ರೆ ಫ್ರಂಟ್ ಟೈರ್ನ ಬಿಸಾಕ್ಬಿಟ್ಟು ಟ್ಯೂಬ್ಲೆಸ್ ಹಾಕ್ಸ್ಕೊಳ್ಳಿ. ಅಪೋಲೋ ಟ್ರಾಂಪ್ಲರ್ XR ಸೇಮ್ ಸ್ಟಾಕ್ ಟೈರನ್ನು 2,500 ರೂಪಾಯಿಗೆ ಸಿಗುತ್ತೆ. 2,500 ರೂಪಾಯಿ ನಿಮಗೆ ಒಂದು 5,000-6,000 ಓಡಿಸಿದ್ರೆ ಹೋದ್ರೋಯ್ತು ಫ್ರಂಟ್ ಟೈರ್ ಹೋಗಿದ್ರೆ 2,500 ಇನ್ವೆಸ್ಟ್ ಮಾಡಿ ಟ್ಯೂಬ್ಲೆಸ್ ಎಲ್ಲ ಹಾಕ್ಸ್ಕೊಂಬಿಡಿ ಟೈರ್. ಅದು ಸಖತ್ತಾಗಿದೆ. ನಂದು ಇವಾಗ ಅಪೋಲೋ ಟ್ರಾಂಪ್ಲರ್, ಇವಾಗೆಲ್ಲ ನಾನು ಎಲ್ಲ ಗಾಡಿಗೂ ಅಪೋಲೋ ಟ್ರಾಂಪ್ಲರೇ, KTMಗೂ ಅಪೋಲೋ ಟ್ರಾಂಪ್ಲರ್, NX 500ಗೂ ಅಪೋಲೋ ಟ್ರಾಂಪ್ಲರ್, ಇದಕ್ಕೂ ಅಪೋಲೋ ಟ್ರಾಂಪ್ಲರ್ ಸರ್. ನಾನು ಹಳ್ಳಿಗಿಲ್ಲೆಲ್ಲ ತುಂಬ ಗಾಡಿ ಓಡಿಸ್ತೀನಿ. ನಮ್ಮದು ಜಮೀನ್ ಹತ್ರ ಎಲ್ಲ ಗಾಡಿ ತೊಗೊಂಡು ಹೋಗ್ತೀನಲ್ಲ, ಬರೀ ಬದಿ ಮಳೆಲೇ ಇರುತ್ತೆ. ಅಂಥ ಜಾಗದಲ್ಲೆಲ್ಲ ನಮಗೆ ಟ್ರಾಂಪ್ಲರ್ XRನೇ ತುಂಬ ಒಳ್ಳೆ ಟೈರು. ಸೊ ಅದು ಅಲ್ಲೇ ಪ್ರೂವ್ ಆಗೋಯ್ತು ಅಂದರೆ ನಾನು ಎಲ್ಲಿಗೆ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು ಅಂತ. ಮಳೆ ಗಿಳೆ ಈ ಗಿಡಕೇರಿಗೆಲ್ಲ ತುಂಬ ಹೋಗ್ತಾ ಇರ್ತೀನಿ. ಸೊ ಕರ್ವು ಎಲ್ಲ ಕಡೆನೂ ಒಳ್ಳೆ ಟೈರ್. ಫ್ರಂಟ್ ಮಾತ್ರ ಅಪೋಲೋ ಟ್ರಾಂಪ್ಲರು ರೇರ್ ಟೈರು ಇನ್ನೂ ಸ್ಟಾಕಲ್ಲೇ ಇದ್ದೀನಿ. ಅದು ಚೇಂಜ್ ಮಾಡಿಸ್ಕೊಬೇಕು, ಇನ್ನೂ ಮಾಡಿಸಿಲ್ಲ. ರೇರ್ ಟೈರು ಇವು ಸ್ಟಾಕೇ ಚೆನ್ನಾಗಿದೆ. ಮೆಡ್ಸಿಲರ್ ಕಾರು ಸ್ಟ್ರೀಟ್ ಅಂತ ಕೇಳ್ತಾರೆ, ಅದೇ ಚೆನ್ನಾಗಿದೆ. ಅವಶ್ಯಕತೆ ಇದ್ದರೆ ಚೇಂಜ್ ಮಾಡಿಸ್ಕೊಬೋದು. ನೋಡ್ತೀನಿ, ಮೂಡಿದ್ದಂಗೆ ಮಾಡಿಸ್ಕೋತೀನಿ. ಅದಕ್ಕಿನ್ನೂ ವ್ಯಾಲ್ಯೂ ಫಾರ್ ಮನಿ ಟೈರ್ ಯಾರೂ ಬಿಟ್ಟಿಲ್ಲ ಇಂಡ್ಯಾದಲ್ಲಿ. ಆಯಾಬುಜಾಗೆ MRF ಅವ್ರು ಬಿಡ್ತವ್ರೆ, ಅವ್ರ ಕಣ್ಣಿನ್ನೂ ಬಿಟ್ಟಿಲ್ಲ, ನಮ್ಮಂಥ ಗಾಡಿಗಳು ಬಿಟ್ಟಿಲ್ಲ. ಆಮೇಲೆ ಇನ್ನೂ ಒಂದು ಅಡ್ವಾಂಟೇಜ್ ಹೇಳ್ತೀನಿ, ಮುಂದೆ 21 ಹಿಂದೆ 18. ಎಷ್ಟೊಂದು ಸೆಗ್ಮೆಂಟ್ ಅವ್ರು ಈ ಟೈರೇ ಕೊಡೋಲ್ಲ. ನೀವು BMW F900 ತೊಗೊಂಡ್ರೆ ಹಿಂದೆ 17 ಇಂಚ್ ಕೊಟ್ಟವನೆ, V-Stam 800D ತೊಗೊಂಡ್ರೆ ಹಿಂದೆ 17 ಇಂಚ್ ಕೊಟ್ಟವನೆ. ಇದಕ್ಕೆ ಮಾತ್ರ 18 ಇಂಚು ಇರೋದು ಈ ಸೆಗ್ಮೆಂಟಲ್ಲಿ. ಇಲ್ಲಾಂದರೆ ನೀವು ಟೈಗರ್ 900 ತೊಗೊಬೇಕು, ಅದಕ್ಕೆ 18 ಇಂಚ್ ಕೊಟ್ಟವನೆ. ಸೊ ಅದು ನಿಮ್ಗೊಂದು ಅಡ್ವಾಂಟೇಜು. ಜಿಯೋಮೆಟ್ರಿ ಪಕ್ಕ ಆಫ್ ರೋಡ್ಗೆ ಇದೆ ನಿಮಗೆ ಜಿಯೋಮೆಟ್ರಿ ಬಂದು. ಆಮೇಲೆ ಈಟೆಡ್ ಗ್ರಿಪ್ ಎಲ್ಲ ಇಲ್ಲ. ಈಟೆಡ್ ಗ್ರಿಪ್ ಯಾರಿಗೆ ಬೇಕು? ನನಗೆ ನನ್ನ ಕೈಯೇ ಈ ಬಿಸಿಲು ಓಡಿಸಿ ಕರಿ ಇಡ್ಲು ಥರ ಆಗೋಗೈತೆ. ಇನ್ನು ಈಟೆಡ್ ಗ್ರಿಪ್ಪಲ್ಲಿ ಹಾಕ್ಕೊಂಬಿಟ್ರೆ ಅಷ್ಟೇ. ಏನೋ ನಾರ್ತ್ ಇಂಡಿಯಾದಲ್ಲಿ ಇದ್ದೀನಿ, ಸ್ನೋಲಿದ್ದೀನಿ ಅಂದರೆ ಈಟೆಡ್ ಗ್ರಿಪ್ ಬೇಕಿತ್ತು. ನಮ್ಮ ಸೌತ್ ಇಂಡಿಯಾಗೆ ಈಟೆಡ್ ಗ್ರಿಪ್ ಅವಶ್ಯಕತೆನೇ ಇಲ್ಲ ಬಿಡಿ. ಆಮೇಲೆ ಈ ಗಾಡಿ ಓಡ್ಸೋಕ್ಕೆ ಒಂದು ಸ್ವಲ್ಪ ಹೈಟು ಇರಬೇಕು, 5'8" ಅಷ್ಟಾರು ಇರಬೇಕು. ನೀವು 5'6", 5'5" ಇದ್ದರೆ ಓಡ್ಸೋಕ್ಕಾಗಲ್ಲ ಅಂತಲ್ಲ, ಕಾನ್ಫಿಡೆನ್ಸ್ ಇರೋಲ್ಲ. ಈ ಬೈಕ್ಗೆ ನಮ್ಮ ಇಂಡಿಯನ್ಸ್ಗೆ ಅಂತ ಮಾಡೋರ ಇಲ್ಲ ಫಾರಿನ್ಸ್ಗೆ ಅಂತಲೇ ಮಾಡಿರೋದು. ಅವ್ರದ್ದೆಲ್ಲ ಮಿನಿಮಮ್ 6 ಫೀಟ್ ಇರ್ತಾರೆ, ವೆಯ್ಟ್ ಮಿನಿಮಮ್ ಒಂದು 85 kg ಇರ್ತಾರೆ. ನಾವೆಲ್ಲ ಆವ್ರೇಜು, ನಾವೆಲ್ಲ ಒಂದು ಮಿನಿಮಮ್ ಹೈಟು 5'9", 5'8" ಇರ್ತೀವಿ. ಆವ್ರೇಜ್ ವೆಯ್ಟ್ ಒಂದು 70 kg ಇರ್ತೀವಿ. ಸೊ ನಿಮಗೆ ಅದೊಂದು ಸ್ವಲ್ಪ ಇಂಟಿಮಿಡೇಟಿಂಗ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರನೇ ನೀವು ಒಂದು ಸ್ವಲ್ಪ ಒಂದು ಹೈಟ್ ಇದ್ದರೆ ಈ ಗಾಡಿಗೆ ಈಸಿ. ಇಲ್ಲಾಂದರೆ ಲೋವರ್ ಸೀಟ್ ಆಪ್ಷನ್ ಬರುತ್ತೆ. ಹೋಂಡಾದ ಹಾಕ್ಸ್ಕೊಂಡ್ರೆ ಅಂದರೆ ಏನು ಲೋವರ್ ಸೀಟ್ ಅಂದರೆ ಏನೂ ಇಲ್ಲ, ಅವನು ಒಳಗಡೆ ಸ್ವಲ್ಪ ಕುಷನ್ ತೆಗೆದ್ಬಿಟ್ಟು ಹೋಂಡಾದಲ್ಲಿ ಅದನ್ನು ಲೋವರ್ ಸೀಟ್ ಅಂದ್ಬಿಟ್ಟು ಕೊಡ್ತಾನೆ. ಅದಕ್ಕೆ ಒಂದು 25,000 ಕಿತ್ಕೋತಾನೆ. ನಾವು ಅದೇ ಇಲ್ಲೇ JC ರೋಡ್ಗೆ ಹೋಗ್ಬಿಟ್ಟು ಅವನ ಕೈಲೇ ಅದನ್ನು ಕೂಯಿಸ್ಬಿಟ್ಟು ಅದನ್ನೇ ಲೋವರ್ ಸೀಟ್ ಅಂತ ಮಾಡಿಸ್ಕೊಂಡ್ರೆ ಒಂದು 1,500-2,000 ರೂಪಾಯಿಗೆ ಮುಗ್ದೋಗ್ಬಿಡುತ್ತೆ ಮ್ಯಾಟ್ರು. ಹೋಂಡಾ ಅವ್ರದ್ದು ನೀವು ಬ್ರ್ಯಾಂಡೆಡೇ ಹಾಕ್ಸ್ಕೊತೀನಿ ಅಂತಂದರೆ ಎಲ್ಲ ಬ್ಲೇಡೇ ಅವ್ರದ್ದು. ನೀವು ಟಾಪ್ ಗಾರ್ಡ್ ಹಾಕ್ಸ್ಕೊಂಡ್ರು ಬ್ಲೇಡೇ, ಲೋವರ್ ಗಾರ್ಡ್ ಹಾಕ್ಸ್ಕೊಂಡ್ರು ಬ್ಲೇಡೇ, ಸಮ್ ಗಾರ್ಡ್ ಹಾಕ್ಸ್ಕೊಂಡ್ರು ಬ್ಲೇಡೇ, ಎಲ್ಲ ಬ್ಲೇಡೇ. ಯಾವುದೇ ಮ್ಯಾನುಫ್ಯಾಕ್ಚರರ್ ಬೈಕ್ದು ಅಕ್ಸೆಸರೀಸ್ ಮ್ಯಾನುಫ್ಯಾಕ್ಚರರ್ ಅಂತ ತೊಗೊಂಡ್ರೆ ಅದು ಉಂಡೆ ನಮ್ಮನೆ ಅದು. ಆಮೇಲೆ ಕ್ರೂಸ್ ಕಂಟ್ರೋಲ್ ಇಲ್ಲ, ಅದೇನೋ ಇವಾಗಲೂ ಅರ್ಥಾಗಿಲ್ಲ. XIDV ಅಂತ ಒಂದು ಸ್ಕೂಟ್ರ್ ಥರ ಐತೆ, ಸೇಮ್ ಇಂಜಿನೇ ಯೂಸ್ ಮಾಡೋನೆ. ಅದಕ್ಕೆ ಅವ್ನು ಕ್ರೂಸ್ ಕಂಟ್ರೋಲು ಟ್ಯೂಬ್ಲೆಸ್ ಟೈರ್ ಕೊಟ್ಟವನೆ. ಇದು ಅದೇ ಇಂಜಿನು, ಇದಕ್ಕೆ ಯಾಕೆ ಕ್ರೂಸ್ ಕಂಟ್ರೋಲ್ ಕೊಟ್ಟಿಲ್ಲ ಇವಾಗಲೂ ಅರ್ಥ ಆಯ್ತಿಲ್ಲ.
ಬಟ್ ನಾನು KTM ಎಲ್ಲ ಬೈಕ್ಗಳ ಕ್ರೂಸ್ ಕಂಟ್ರೋಲ್ ಯೂಸ್ ಮಾಡಿದ್ದೀನಿ. ನಮ್ಮ ಇಂಡಿಯಾದಲ್ಲಿ ಅವಶ್ಯಕತೆ ಕ್ರೂಸ್ ಕಂಟ್ರೋಲು ತುಂಬ ಕಡಿಮೆ. ನನಗೆ ಯೂಸ್ ಇಲ್ಲ. ಇವ್ರು ರೋಡಲ್ಲಿ ನೀವು ಹೋಗೋದು ನೋಡಿದ್ರೆ ಯಪ್ಪ ಒಳ್ಳೆ ಹಾವು ಏಣಿ ಓಡಿಸ್ತಾ ಇರ್ತಾರೆ, ಇಲ್ಲಿ ಹೋಗ್ತಾ ಇರ್ತಾನೆ, ಹಿಂಗೆ ಬರ್ತಾನೆ. ಅವನು ಯಾವನ ಲಾಸ್ಟ್ ಟೈಮು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಟ್ರ್ಯಾಕ್ಟ್ರೋನು, ಅದು ಯಾವುದೋ ಹಳ್ಳಿ ಸೈಡು ಹಿಂಗೆ ರೋಡ್ ಐತೆ, ಹಿಂಗೆ ತಿರ್ಸ್ಬಿಟ್ಟು ಹಂಗೆ ಗದ್ದೆ ಮೇಲೆ ಹಂಗೆ ಹೊಟ್ಟೆ ಹೋಗ್ಬಿಟ್ಟ. ಗಾಡಿ ನಿಲ್ಸ್ಬಿಟ್ಟು ಯಾಕೆ ಅಂತ ಕೇಳಿದ್ರೆ ನನ್ನ ಗದ್ದೆ ಬಂತು ಇನ್ನೇನು ಮಾಡಲಿ ಅದಕ್ಕೆ ಹೋಗ್ತೀನಿ ಅಂತಾನೆ. ರೋಡೇ ಇಲ್ಲ ಅಲ್ಲಿ, ಒಂದು ಇಂಡಿಕೇಟ್ರ್ ಇಲ್ಲ, ಏನಿಲ್ಲ. ಯಾವ ಕ್ರೂಸ್ ಕಂಟ್ರೋಲ್ ಹಾಕ್ಕೊಂಡು ಏನು ಓಡಿಸೋದು ನಮ್ಮ ಇಂಡಿಯಾದಲ್ಲಿ? ಹಂಗೆ ಇಲ್ಲಿ ನಮ್ಮ ದೇಶದಲ್ಲಿ ಕ್ರೂಸ್ ಕಂಟ್ರೋಲೆಲ್ಲ ಯೂಸ್ ಆಗುತ್ತೆ ಅಂದರೆ ಅದು ವರ್ಕೌಟ್ ಆಗೋಲ್ಲ. ಬಟ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಈಗ ಅಡ್ವೆಂಚರ್ ಬೈಕಲ್ಲಿ ಏನೇ ಎಕ್ಸ್ಟ್ರಾ ಕೊಟ್ರೂ ಬೆನಿಫಿಟ್ಟೇ. ಇವನು ಕೊಟ್ಟಿಲ್ಲ, ಟ್ಯೂಬ್ಲೆಸ್ ಕೊಟ್ರೂ ಬೆನಿಫಿಟ್ಟೇ, ಕ್ರೂಸ್ ಕಂಟ್ರೋಲ್ ಕೊಟ್ಟರು ಬೆನಿಫಿಟ್ನೇ. ಯೂಸ್ ಮಾಡ್ತೀನೋ ಬಿಡ್ತೀನೋ ಅದಿದ್ದರೆ ಬೆನಿಫಿಟ್ಟೇ. ಆಮೇಲೆ ಹೊಸ ಮಾಡಲ್ಗೆ ಈ ಕ್ಲಚ್ ಅಂತ ಬರ್ತಿದೆ NX 500 ಮತ್ತು ಟ್ರಾನ್ಸಲ್ಪ್ಗೆ, ಅದು ಇನ್ನೂ ಬೆಸ್ಟ್. ಅದು ಯಾಕೆ ಅಂತಂದರೆ ನಾನು ಸಿಟಿಲಿ ಓಡಿಸ್ತೀನಲ್ಲ, ನಾನು ಸೋನಿ ಸಿಗ್ನಲಲ್ಲೇ ನನ್ನ ಜೀವನ ಇರೋದು. ಅಲ್ಲಿ ಒಂದು ಸರಿ ಸಿಗಾಕೊಂಬಿಟ್ಟು ಕೆಂಗೇರಿಗೆ ಬರೋ ಅಷ್ಟೊತ್ತಿಗೆ ಜಿಗುಪ್ಸ್ಕೊಂಡ್ಬಿಡುತ್ತೆ, ಗೇರ್ ಹಾಕಿ ತೆಗ್ದು. ಬಟ್ ಈ ಕ್ಲಚ್ ಇದ್ದರೆ ಈ ಕೈಗೇನು ಕೆಲಸ ಇರೋಲ್ಲ, ಬರೀ ಗೇರ್ ಅಷ್ಟೇ. 1 2 3 4 5 6 ಹಾಕ್ಕೊಂಡು ಓಡಿಸ್ತಾ ಇರ್ಬೋದು. ಅಂದರೆ ಕಾಲಿಗೆ ಕೆಲಸ ಇರುತ್ತೆ, ಕೈ ಕೆಲಸ ಇರೋಲ್ಲ. ಅಂದರೆ ಕೈ ಸ್ವಲ್ಪ ರೆಸ್ಟ್ ಪೀಸ್ಫುಲ್ಲಾಗಿ ಇರ್ಬೋದು ಅಂತ ಅಷ್ಟೇ. ಈ ಕ್ಲಚ್ ಅಂದರೆ ಅಷ್ಟೇ, ನನ್ನ ಕೈ ಕೆಲಸ ಇಲ್ಲ, ಬರೀ ಕಾಲಿಗೆ ಅಷ್ಟೇ ಕೆಲಸ. ಅದು ಇನ್ನೊಂದು ಆಫ್ರಿಕೇಟಿವ್ನಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ, DCT ಅಂತ ಕರೀತಾರೆ. ಅದಕ್ಕೆ ಕೈಗೂ ಕೆಲಸ ಇಲ್ಲ, ಕಾಲ್ಗೂ ಕೆಲಸ ಇಲ್ಲ. ಅದು ಆ್ಯಕ್ಟಿವ್ ಹೊಂಡೋ ಥರ ಸುಮ್ಮನೆ ಆಕ್ಸಿಲೇಟರ್ ಕೊಡಬೇಕು, ಓಡಿಸ್ತಾ ಇರಬೇಕು. ಬಟ್ ಈ ಕ್ಲಚ್ ಅಂತಂದರೆ ಬರೀ ಕಾಲಿಗೆ ಕೆಲಸ, ಕೈ ಕೆಲಸ ಇಲ್ಲ. ಕ್ವಿಕ್ ಶಿಫ್ಟರ್ ಅಂತಂದರೆ ಕ್ವಿಕ್ ಶಿಫ್ಟರ್ಗೆ ಏನು ಅಂತಂದರೆ ಅದಕ್ಕೊಂದು ಕಂಡೀಷನ್ ಇದೆ, ಮಿನಿಮಮ್ 2.5 RPM 3 RPM ಕ್ರಾಸ್ ಆಗಬೇಕು. ಅದಾದಮೇಲೆ ನಾನು ಕ್ಲಚ್ ಯೂಸ್ ಮಾಡಲ್ಲ, ಹಂಗೆ ಕಾಲಲ್ಲೇ ಶಿಫ್ಟ್ ಮಾಡ್ಕೊಬೋದು. ಬಟ್ ಫಸ್ಟ್ ಗೇರ್ಗೆ ನಾನು ಕ್ಲಚ್ ಯೂಸ್ ಮಾಡಲೇಬೇಕು. ಬಟ್ ಈ ಕ್ಲಚ್ಗೆ ನಾನು ಕ್ಲಚ್ಚನ್ನು ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಈ ಗಾಡಿಗೂ ಕ್ವಿಕ್ ಶಿಫ್ಟರ್ ಬರುತ್ತೆ, ನಾನು ಹಾಕ್ಸ್ಕೊಂಡಿಲ್ಲ. ಹಾಕ್ಸ್ಕೊಬೇಕು, ಯೂಸ್ ಇದೆ ಕ್ವಿಕ್ ಶಿಫ್ಟರು. ಸ್ಪೀಡಾಗಿ ಹೋಗ್ತೀನಿ, ಕರೆಕ್ಟಾಗಿ ಗೇರ್ ಶಿಫ್ಟು ಟೈಮ್ ಇಲ್ಲದೆ ಹೊಡಿತೀನಿ ಅಂತಂದರೆ ಬೇಕು. ನನಗೇನು ಆ ಥರ ಅವಶ್ಯಕತೆ ಇಲ್ಲ, ಅದಕ್ಕೆ ಹಾಕ್ಸ್ಕೊಂಡಿಲ್ಲ. ಬಟ್ ನಾನು ಎಲ್ಲ ಗಾಡಿಗೂ ಏರ್ ಫಿಲ್ಟ್ರು ಮತ್ತು ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಕೊಂಡ್ಬಿಡ್ತೀನಿ. ಯಾವ ಗಾಡಿ ತೊಗೊಂಡ್ರು ಮಾಡಿಸ್ತೀನಿ. BMC ಏರ್ ಫಿಲ್ಟರು ನಮ್ಮ ಮನೆ ದೇವ್ರಿದ್ದಂಗೆ. ಒಂದು ಜಮಾನದಲ್ಲಿ K&N ಯೂಸ್ ಮಾಡ್ತಿದ್ದೆ. ಯಾವಾಗ ಇಂಜಿನ್ ಒಳಗಡೆ ಕಲ್ಲು ಮಣ್ಣು ಮಸಿ ಎಲ್ಲ ಹೋಗ್ಬಿಟ್ಟು KTM RC 390 ಸೀಸ್ ಆಯಿತು, ಅವತ್ತೇ ಲಾಸ್ಟು K&N ನಮಸ್ಕಾರ ಮಾಡಿಬಿಟ್ಟು BMCಗೆ ಜಂಪ್ ಆದೆ. BMC ಹಾಕ್ಕೊಂಡು ನಾನು ಇಲ್ಲ ಅಂತಂದ್ರೂ ಎಷ್ಟೊಂದು ಗಾಡಿಗೆಲ್ಲ ಸೇರಿಸಿ 1,00,000 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೀನಿ ಬಿಡಿ. ಆ NX 500 30,000 ಓಡಿಸಿದೆ. ಅದಕ್ಕೆ ಮುಂಚೆ ಬೈಕ್ಗಳಿಗೆಲ್ಲ ಒಂದು 25,000 30,000 ಓಡಿಸಿದೆ. ಈ ಗಾಡಿಗೂ ಹಾಕ್ಸ್ಕೊಂಡು ಆಯಿತು, ಒಂದು 10,000 ಆಯಿತು. ಸೊ ಚೆನ್ನಾಗಿದೆ. ಬಾಪ, ನಿನ್ನೆ ನೆನೆಸ್ಕೋತಿದ್ದೆ, ನಿನ್ನ ಬಗ್ಗೆನೇ ಮಾತಾಡಿದೆ ಆವಾಗಲೇ. ಸೊ ಹಂಗೆ ಇವಾಗ ನೀವು BMC ಏರ್ ಫಿಲ್ಟ್ರು ತೊಗೊಂಬಿಟ್ರೆ ಅದು ನಿಮ್ಗೆ ಏನು ಅಡ್ವಾಂಟೇಜ್ ಏನು ಅಂತಂದರೆ, ನಂದು 3ನೇ ಸರ್ವಿಸಲ್ಲೋ 4ನೇ ಸರ್ವಿಸಲ್ಲೋ ಅವ್ನು ಏರ್ ಫಿಲ್ಟ್ರ್ ಚೇಂಜ್ ಮಾಡ್ತಾನೆ. ಅದಕ್ಕೊಂದು 7,000 ರೂಪಾಯಿ ಇಸ್ಕೋತಾನೆ. ಆ 7,000 ರೂಪಾಯಿ ಬರೀ ಏರ್ ಫಿಲ್ಟ್ರಿಗೆ ಅಷ್ಟೇ. ಅವನು ಈ ಟ್ಯಾಂಕ್ ಬಿಚ್ಚೋಕ್ಕೇ ಒಂದು 2,000 ರೂಪಾಯಿ ಲೇಬರ್ ಚಾರ್ಜ್ ಎಲ್ಲ ಕಾಸ್ಟ್ ಮಾಡ್ತಾನೆ. ಸೊ ಒಂದು 9,000 ರೂಪಾಯಿ ದುಡ್ಡು ಉಳಿಸ್ಬೋದು ನೀವು. ಒಂದು 20,000 25,000 ಕಿಲೋಮೀಟ್ರ್ ಒಂದು ಸರಿ ಏರ್ ಫಿಲ್ಟ್ರು, ಅವ್ನು ಶಾಕ್ ಏರ್ ಫಿಲ್ಟ್ರು ದುಡ್ಡು ಓಡಿಸ್ಬೋದು. ಇದು ಒಂದೇ ಸರಿ ಇನ್ವೆಸ್ಟ್ಮೆಂಟು 1,00,000 ಗಂಟೆ ಓಡಿಸ್ಬೋದು. ಮಧ್ಯ ಅವನು ಒಂದು ಡಿಟರ್ಜೆಂಟ್ ಕೊಡ್ತಾನೆ, ಅದನ್ನು ಒಂದು ಸ್ವಲ್ಪ ತೊಳ್ಬಿಟ್ಟು ಮೇಲ್ಗಡೆ ಆಯಿಲ್ ಹಾಕ್ಬಿಟ್ಟು ಅವನೇ ಮಾಡ್ತಾನೆ. ಅದನ್ನು ಹೊಂಡದವನೇ ಮಾಡ್ಬೇಕಾದ್ರೆ ಅವ್ನಿಗೆ ಹೇಳ್ಬೇಕು, ನೋಡಪ್ಪ ನೀನು ಮಾಡ್ತಿದ್ಯಾ, ಒಂದು 30 ಸೆಕೆಂಡ್ ವೀಡಿಯೋ ನಿನ್ನ ಟ್ಯಾಂಕ್ ಬಿಚ್ಚಿದ್ದು ಮತ್ತು ಅದನ್ನು ಹಾಕೋದನ್ನು ನಾನು ವೀಡಿಯೋ ಮಾಡಿ ನಂಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ರೆ ಅವ್ನು ಮಾಡೋದು ನಿಮ್ಗೆ ಕನ್ಫರ್ಮ್ ಆಗುತ್ತೆ, ಅವ್ನು ಮಾಡಿಕೊಡ್ತಾನೆ. ಅದೇನು ಡಿಟರ್ಜೆಂಟು ಮತ್ತು ಲಿಕ್ವಿಡ್ ಒಂದು 1,500 2,000 ರೂಪಾಯಿ ಸಿಗುತ್ತೆ. ಅದಕ್ಕೆ ನೀವು BMCನೇ ತೊಗೊಬೇಕು ಅಂತೇನಿಲ್ಲ, K&Nದು ಯೂಸ್ ಮಾಡ್ಬೋದು, BMCದು ಯೂಸ್ ಮಾಡ್ಬೋದು. ಬಟ್ 95% ಆಫ್ ಪೀಪಲ್ಸ್ಗೆ ಈ ಪವರ್ ನಮ್ಮ ಇಂಡಿಯಾಗಂತೂ ಓವರ್ ಆಗೋದು ಬಿಡಿ ಪವರು. ನಾನು ಇವಾಗಲೂ ಹೇಳ್ತೀನಿ, ಅಡ್ವೆಂಚರ್ ಬೈಕಿಗೆ 50 bhp ಮೇಲೆ ಪವರ್ ಇರೋದೇ ವೇಸ್ಟು. ನಮ್ಮ ಇಂಡಿಯಾಗೆ ಯಾವುದೋ ಒಂದು ಗಾಡಿ 120ಗೆ ಫಾಸ್ಟಾಗಿ ಹೋಯ್ತೈತೆ ಅಂದರೆ ಸಾಕು, ಅದ್ರ ಮೇಲೆ ಹೋಗೋ ಅವಶ್ಯಕತೆನೇ ಇಲ್ಲ. ಬಟ್ ಈ ಗಾಡಿ ಪವರು ಅದೇ 99% ಪೀಪಲ್ಸ್ಗೆ ಸಫಿಷಿಯೆಂಟು. ಯಾರೋ 1% ಅಂಥವ್ರಿಗೆ ಮಾತ್ರ ಇನ್ನೂ ಪವರ್ ಬೇಕು ಅನಿಸುತ್ತೆ. ಬಟ್ ಈ ಅಡ್ವೆಂಚರ್ ಸೆಗ್ಮೆಂಟ್ ಯಾರೂ ನಿಮ್ಗೆ 150 bhp 200 bhp ಕೊಡೋಲ್ಲ, ವೇಸ್ಟ್ ಅದು. ಆಮೇಲೆ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಈ ಗಾಡಿಗೆ ಬರೋಲ್ಲ. ಅದು ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಆಫ್ ರೋಡ್ ಗಾಡಿಗೆ ಹೋಗೋಕೆ ಏನಕ್ಕೆ ಬೇಕು? ಅವೆಲ್ಲ ಸುಮ್ಮನೆ ತಲೆನೋವು. ಅದೆಲ್ಲ ತೊಗೊಂಬಿಟ್ಟು ಎಷ್ಟು ಸೆನ್ಸರ್ಸ್ಗಳು ಗಾಡಿ ಜಾಸ್ತಿ ಆಯ್ತವೋ ಅಷ್ಟೇ ಪ್ರಾಬ್ಲಮ್ಸ್ಗಳು ಆಡೋದಾಗ ಜಾಸ್ತಿ ಆಯ್ತಾನೇ ಇರ್ತವೆ. ಮಧ್ಯಾಹ್ನ 12:35 ಡಿಗ್ರಿ. ಅಪ್ಪ ಹೆಲ್ಮೆಟ್ ಹಾಕ್ಕೊಂಡು ವ್ಲಾಗ್ ಮಾಡೋದು ತುಂಬ ಕಷ್ಟ. ಒಳಗಡೆ ಬೆವರು ಸುರಿತೈತೆ. ಬಟ್ ಹಂಗೆ ಮಾತಾಡ್ತಿದ್ದೀನಿ. ಏನಾದರೂ ಮಧ್ಯ ಮಾತಾಡ್ಬೇಕಾರೆ ಏನಾದರೂ ಮಿಸ್ಟೇಕ್ ಮಾಡಿದ್ದಿದ್ರೆ ಕ್ಷಮಿಸ್ಬಿಡಿ. ಏನಕ್ಕೆ ಅಂತಂದರೆ ನನಗೆ ಗಾಡಿ ಬರ್ತಿಲ್ವಲ್ಲ, ಹೆಲ್ಮೆಟ್ ಗ್ಲಾಸ್ ಹಾಕೊಂಡ್ಬಿಟ್ಟಿರ್ತೀನಿ. ಇಲ್ಲಾಂದರೆ ನಿಮ್ಗೆ ಆ ಗಾಡಿ ಸೌಂಡ್ ಬರುತ್ತೆ ಅಂದ್ಬಿಟ್ಟು ಮಾತಾಡ್ತಿರ್ತೀನಿ. ಹಂಗೇನಾದರೂ ನಿಮಗೆ ತಪ್ಪು ಮಾತಾಡಿದರೆ ಕ್ಷಮಿಸ್ಬಿಡಿ.
ಓ ಈ ಗಾಡಿದು ಕರೆಕ್ಟ್ ನೋಡಿ, ಅದು ಹೇಳೋದಕ್ಕೆ ಇವಾಗ ಬಂತು. ಈ ಗಾಡಿ ಎಷ್ಟು ಅಗಲ ಇದೆ ಅಂತ ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ನೋಡಿ. ನೀವೇನಾದರೂ NX500 ಓಡಿಸಿದ್ರೆ ನಿಮ್ಮ ಫ್ರೆಂಡ್ ಯಾರಾದ್ರೂ ಆ NX500ಗಿಂತ ಒಂದು ಚೂರು ಅಗಲ ಇದೆ ಅಷ್ಟೇ, ಚೂರು. ಬಟ್ ನೀವು ಆಫ್ರಿಕಾ ಟ್ವಿನ್ ಓಡಿಸಿದ್ರೆ ಆಫ್ರಿಕಾ ಟ್ವಿನ್ಗಿಂತ ತುಂಬ ಸಣ್ಣ ಇದೆ. ಸೊ ಹಂಗಿದ್ರೆ ಈ ಬೈಕು ತುಂಬ ಲೀನಾಗಿದೆ. ನೀವು ನಾನು ಇದೆಲ್ಲ ಹಾಕ್ಸಿದ್ದೀನಲ್ಲ, ಇದೆಲ್ಲ ತೆಗೆಸ್ಬಿಟ್ರೆ ಈ ಗಾಡಿ 700 CC ಅಂತಲೇ ಅನ್ಸಲ್ಲ, 500 CC ಥರ ಇದೆ. ಆ NX500ಗೆ ಏನೂ ಹಾಕ್ಸಿಲ್ಲ ಅಂದರೆ ಅದೊಂದು 300 CC ಥರ ಕಾಣಿಸುತ್ತೆ, ಆ ಥರ ನಿಂಬಲ್ ಬೈಕ್ ಇದು. ಸೊ ಅಡ್ವಾಂಟೇಜ್ ಏನು ಅಂದರೆ ನಂಗೆ ಸಿಟಿಲಿ ಓಡಿಸೋಕ್ಕೆ, ಆಮೇಲೆ ಈ ಥರ ಎಲ್ಲ ಬೆಂಡ್ ಮಾಡ್ಕೊಂಡು ಓಡಿಸ್ತೀನಿ ಅಂತಂದರೆ ತುಂಬ ಚೆನ್ನಾಗಿದೆ. ಬಟ್ ಆಫ್ರಿಕಾ ಟ್ವಿನ್ ದೊಡ್ಡ ಗಾಡಿ, ಅದು ನೋಡಿದ್ರೇ ದೊಡ್ಡ ಗಾಡಿ ಅಂತಲೂ ಅನಿಸುತ್ತೆ, ಕುತ್ಕೊಂಡ್ರು ದೊಡ್ಡ ಗಾಡಿ ಅನಿಸುತ್ತೆ. ಬಟ್ ಓಡಿಸ್ಬೇಕಾದ್ರೆ ಏನು ಗೊತ್ತಾಗಲ್ಲ, ಬಟ್ ದೊಡ್ಡ ಗಾಡಿನೇ ಅದು. ಆ BMW 1200 GS 1300 GS ಅಂತಲೂ ಊರಾಗ್ಲ ಇದೆ, ಕಾಲ ಹತ್ರನೇ ಇಷ್ಟು ಅಗಲ ಬಂದ್ಬಿಡುತ್ತೆ. ಅದನ್ನು ಓಡಿಸ್ಬೇಕಾದ್ರೆ ಸ್ಟಾರ್ಟಿಂಗ್ ಸಿಟಿಲಿ ಹುಷಾರಾಗಿ ಓಡಿಸ್ಬೇಕು. ಅದು ಈ ಸುಜುಕಿ ಹಾಯಬುಸ ಯಪ್ಪ, ಅದೆಲ್ಲ ಸುಮ್ಮನೆ ನಮ್ಮ ಖುಷಿಗಂತೂ ಗಾಡಿ ತೊಗೊಳ್ಳಲ್ಲ. ಅದನ್ನು ಎಲ್ಲರೂ ನೋಡಲಿ, ಗಾಡಿ ಹೋಗ್ಬೇಕಾದ್ರೆ ನೋಡ್ಬೇಕು ಎಲ್ಲರೂ, ಯಾವುದಪ್ಪ ಗಾಡಿ ಇದು ಅಂತ. ಕೆಲವರು ಯಾರು ಫೋಟೋ ಗಿಟ್ಟ ತಗೊಬೇಕು ಅಷ್ಟೇ. ಅವ್ರ ಖುಷಿಗೆ ಆ ಗಾಡಿ ತೊಗೊಬೇಕು, ನಾವು ನಮ್ಮ ಖುಷಿಗೆ ತೊಗೊಳ್ಳಲ್ಲ. ಬಟ್ ಈ ಗಾಡಿ ಎಲ್ಲ ಹಂಗಲ್ಲ, ಇದು ನಮ್ಮ ಖುಷಿಗೆ ತೊಗೊಬೇಕು. ಬಟ್ ಯಾರೋ ಗೊತ್ತಿರೋರು ಅವ್ರ ಖುಷಿಗೆ ನೋಡ್ತಾರೆ, ಯಾವುದಪ್ಪ ಗಾಡಿ ಇದು ಅಂತ. ಎಲ್ಲ ಕವರ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಈ ಗಾಡಿದು ಇನ್ನೊಂದು ವೈಶಿಷ್ಟ್ಯತೆ ಏನು ಅಂತಂದರೆ 5ನೇ RPMಗೆ 140ಕ್ಕೆ ಹೋಗ್ಬಿಡುತ್ತೆ ಈ ಗಾಡಿ. 5ನೇ RPMಗೆ ಲೈಟ್ ನೋಡಿ, 5ನೇ RPM, ಅದಕ್ಕೆ 140ಕ್ಕೆ ಹೋಗುತ್ತೆ. ಇನ್ನೂ ನೋಡಿ ಎಷ್ಟೈತೆ, ಇನ್ನೂ 8.5 RPM, ಅಂದರೆ ಇನ್ನೂ ಎಷ್ಟು ದೂರ ಐತೆ, ಇನ್ನೂ ಎಷ್ಟು ಹಚ್ಬೋದು. ಅದು ನಾನು ಸ್ಟ್ಯಾಂಡರ್ಡ್ ಮಾಡಲ್ ಹೇಳ್ತಾ ಇರೋದು, ಇದರಲ್ಲೂ ಅಲ್ಲ. ಇದು ಇದ್ರ ಮೋಡ್ಸ್ಗಳು ಬೇರೆ ಬರುತ್ತೆ. ಫುಲ್ಲು ಡಮ್ಮಿ ಮೋಡ್ ಅಂದರೆ ರೈನಿ ಮೋಡು ಅಂತಂದರೆ ಪವರ್ ಗಿವರ್ ಎಲ್ಲ ಕಡಿಮೆ ಇರುತ್ತೆ. ಅದಾದಮೇಲೆ ನಿಮಗೆ ಸ್ಟ್ಯಾಂಡರ್ಡ್ ಮೋಡ್ ಅಂತ ಬರುತ್ತೆ. ಅದ್ರಲ್ಲಿ ಎಲ್ಲ ಪವರ್ ಗಿವರ್ ಎಲ್ಲ ಒಂದು 70-80% ಇರುತ್ತೆ. ಅದಾದಮೇಲೆ ಫುಲ್ಲು ನಿಮಗೆ ಕೆಚ್ಕೊಂಡು ಹೋಗೋಕೆ ಒಂದು ಸ್ಪೋರ್ಟ್ಸ್ ಮೋಡ್ ಅಂತಿದೆ, ಅದು ಫುಲ್ಲು 100% ಪವರು. ಯಾವುದಿದು ಕೆರೆ? ಬಟ್ ಯಾರಾದ್ರೂ ಈ ADV 390 ಇಲ್ಲ ಅಂದರೆ ಹಿಮಾಲಯ 450 ಇಲ್ಲ ನಮ್ಮ NX500 ಬ್ರದರ್ಸ್ಗಳು, ನೀವು ಯಾರಾದ್ರೂ ಈ ಗಾಡಿನೆಲ್ಲ ಓಡಿಸಿ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತಂದರೆ ಟ್ರಾನ್ಸಾಲ್ಪು ನಿಜ ಮಾರ್ಕೆಟಲ್ಲಿರೋ ಒಂದು ಬೆಸ್ಟ್ ಬೈಕು.